ಎಸ್, ಈಗಷ್ಟೇ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಕ್ತಾಯ ಆಗಿದೆ. 3.5 ವರ್ಷ ಎಲ್ರನ್ನು ತನ್ನತ್ತ ಸೆಳೆಯೋದು ಅಷ್ಟು ಸುಲಭ ಅಲ್ಲ. ಸುಮಾರು 3.5 ವರ್ಷಗಳ ಕಾಲ ಎಲ್ಲಾ ಪಾತ್ರಗಳು ಜನರನ್ನ ಮನಸ್ಸಲ್ಲಿ ಹಿಡಿದಿಟ್ಕೊಂಡಿತ್ತು. ಕೊನೆಯದಾಗಿ ಇನ್ನು ಮುಗಿತಾ ಇದೆ ಅಂತ ಅಂದಾಗ, ಅಂತಿಮ ಸಂಚಿಕೆಗಳು ಪ್ರಸಾರ ಆಗ್ತಿದೆ ಅಂದಾಗ ಎಲ್ರೂ ಮನಸ್ಸಲ್ಲೂ ತುಂಬಾ ಬೇಸರ ಆಯ್ತು. ಪ್ರೋಮೋದಲ್ಲಂತೂ ಎಲ್ರು ಕಮೆಂಟ್ ಆಗ್ತಾ ಇದ್ರು, ಇಲ್ಲ ಇದಿಗೆ ನಡೀಲಿ ಅಂತ. ಸೊ ಫೈನಲಿ ಮುಗಿಸ್ಕೊಂಡು ಎಲ್ಲಾ ಆರ್ಟಿಸ್ಟ್ರು ಫ್ರೀ ಆಗಿದ್ದಾರೆ. ಇವತ್ತು ನಮ್ಗೆ ತನ್ವಿ ಸಿಕ್ಕಿದ್ದಾರೆ. ತನ್ವಿನ ಎಲ್ರು ಕೂಡ ತುಂಬಾ ಮಿಸ್ ಮಾಡ್ಕೊಂತಿದ್ದೀರಾ ಅಂತ. ಸೊ ಒಂದಷ್ಟು ಮಾತಾಡ್ಸೋಣ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅನ್ನೋದು. ಹಾಯ್ ತನ್ವಿ. ಹಾಯ್. ಹೆಂಗ್ ಆಗೋಗಿದೆ ಅಂದ್ರೆ ನಿಮ್ ರಿಯಲ್ ಹೆಸರು ಮರ್ತೇ ಹೋಗ್ಬಿಟ್ಟಿದೆ. ನನ್ ರಿಯಲ್ ಹೆಸರು ಅಮೃತ ಗೌಡ. ಓಕೆ, ತನ್ವಿ ಬಂದು ನನ್ನ ಮನಸ್ಸಿಗೆ ಹತ್ರವಾದ ಪಾತ್ರದ ಹೆಸರು. ಅಲ್ಲ ಅಂದ್ರೆ ಈ ತನ್ವಿ ಅಂತ ಅಂದಾಗ ಎಲ್ರಿಗೂ ಖುಷಿ ಆಗುವಂತ ವಿಚಾರ ಅದು ಖುಷಿನೇ. ಒಂದು ಪಾತ್ರದ ಮೂಲಕ ಎಷ್ಟೋ ವರ್ಷಗಳ ಕಾಲ ಜನರನ್ನ ಗುರುತಿಸ್ಕೊಂತ, ಅಂದ್ರೆ ಜನರ ಮನಸ್ಸಲ್ಲಿ ಉಳಿಯೋದು ಅಂದ್ರೆ ತುಂಬಾ ಖುಷಿ ವಿಚಾರ. ನಿಮ್ಗೆ ಹೇಗ್ ಅನಿಸ್ತಿದೆ ಅಂತ? ನಂಗೆ ತುಂಬಾ ಖುಷಿ ಆಗ್ತದೆ ಆಕ್ಚುಲಿ, ಬಟ್ ಮುಗ್ದಿದ್ದು ತುಂಬಾನೇ ಬೇಜಾರಾಗಿದೆ. ಅಂಡ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನ ಮಿಸ್ ಮಾಡ್ಕೋತೀವಿ, ತನ್ವಿನ ಮಿಸ್ ಮಾಡ್ಕೋತೀವಿ ಅಂತ ಹಾಕಿದ್ದು ಕೂಡ ತುಂಬಾನೇ ಬೇಜಾರಿದೆ. ಸೊ ಇನ್ನೇನಿದ್ರು ನನ್ನನ್ನ ತನ್ವಿ ಅಂತ ರೆಕಗ್ನೈಸ್ ಮಾಡಲ್ಲ. ಸೊ ಮುಂದೆ ಯಾವ್ದಾದ್ರು ಪಾತ್ರ ಮಾಡಿದ್ದಾಗ ಅದ್ರ ಹೆಸರಿಂದ ರೆಕಗ್ನೈಸ್ ಮಾಡ್ತಾರೆ. ಅಂಡ್ ಅದೊಂದು ಬೇಜಾರ್ ಇರುತ್ತಲ್ಲ. ಸೊ ಫಸ್ಟ್ ಕ್ಯಾರೆಕ್ಟರ್ ಅದ್ ಮುಗ್ದಿದ ತಕ್ಷಣ ತುಂಬಾ ಬೇಜಾರಾಯ್ತು ನಂಗೆ. 3.5 ವರ್ಷಗಳ ಕಾಲ ಜರ್ನಿ ಅಮೃತ, ಹೇಗಿತ್ತು ಒಂದ್ ಕ್ಷಣ ನೆನ್ಸ್ಕೊಂಡ್ರೆ? ನಂಗೆ ಗೂಸ್ ಬಂಪ್ಸ್ ಅಲ್ವಾ. 3.5 ವರ್ಷ ಅಂತ ನಿಜವಾಗ್ಲೂ ಅನ್ಸಿಲ್ಲ ನಂಗೆ. ಇವಾಗ್ಲೂ ಏನ್ ಅನ್ಸಿದೆ ಅಂದ್ರೆ ಸೀರಿಯಲ್ ಮುಗ್ದಿಲ್ಲ, ಓಕೆ ಬರೀ ಒಂದ್ ಸ್ಕೆಡ್ಯೂಲ್ ಮುಗ್ದಿದೆ, ಸೊ ನೆಕ್ಸ್ಟ್ ಸ್ಕೆಡ್ಯೂಲ್ ಮತ್ತೆ ಶೂಟಿಂಗ್ ಇರುತ್ತೆ ಅಂತಾನೆ ಅನ್ಸ್ತಿದೆ. ಸೊ ನಂಗೆ ಇನ್ನೂ ಆ ರಿಯಾಲಿಟಿನ ಒಪ್ಕೊಳಕ್ ಆಗ್ತಾ ಇಲ್ಲ ನಂಗೆ. ತುಂಬಾ ಚೆನ್ನಾಗಿತ್ತು 3.5 ವರ್ಷ. ಲೈಕ್ ಎಲ್ಲಾ ಖುಷಿನೇ ಇರ್ಲಿಲ್ಲ, ಬೇಜಾರಿತ್ತು, ಕೋಪ ಇರ್ತಿತ್ತು, ಅಳು ಬರ್ತಿತ್ತು. ಸೊ ಹಂಗೆ ಖುಷಿನೇ ಇರ್ತಿತ್ತು ಜೊತೆಗೆ. ಸೊ ತುಂಬಾ ಚೆನ್ನಾಗಿತ್ತು. 3.5 ವರ್ಷ ಕಳೀತು ಅಂತ ನಿಜವಾಗ್ಲೂ ಅನ್ಸಿಲ್ಲ. ತನ್ವಿ ಆಗಿ ಇವಾಗ ಎಲ್ರಿಗೂ ಗುರುತಿಸ್ಕೊಂಡಿದ್ದೀರಾ. ಅಮೃತಗೆ ಇದು ಈ ಸೀರಿಯಲ್ ಆದ್ಮೇಲೆ ಸಿನಿಮಾ ಅವಕಾಶಗಳು ಬಂದ್ವು. ಸೊ ಈ ಅಮೃತ ಪಾತ್ರ ಅಂದ್ರೆ ತನ್ವಿ ಪಾತ್ರ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ಏನೆಲ್ಲ ಕಲ್ತ್ರಿ ಅಂತ? ಅಂದ್ರೆ ಆ ನಟನೆ ವಿಚಾರ ಇರಬಹುದು, ದೊಡ್ಡವ್ರ ಜೊತೆ ಆಕ್ಟಿಂಗ್ ಮಾಡಿದಾಗ ನಡ್ಕೊಳ್ಳೋ ರೀತಿ ಆಗಿರಬಹುದು, ಹೆಂಗಿರ್ತಿತ್ತು ವಾತಾವರಣ, ಏನ್ ಕಲ್ತಂಗಾಯ್ತು? ಸೊ ಸ್ಟಾರ್ಟಿಂಗ್ ಹೋದಾಗ ತುಂಬಾನೇ ಭಯ ಇತ್ತು. ಸೊ ಈ ಫೀಲ್ಡಿಗೆ ಎಂಟ್ರಿ ಕೊಟ್ಟಿದ್ದೆ ಇದರಿಂದ ಅಲ್ವಾ. ಸೊ ತುಂಬಾನೇ ಭಯ ಇತ್ತು. ಅವಾಗ ಭಾಗ್ಯಮ್ಮ ಬಂದು ಮಾತಾಡ್ಸಿ, ಆಮೇಲೆ ನಾವೆಲ್ರು ಮಾತಾಡ್ಸಿ, ಸೊ ಹಂಗೆ ಏನಾದ್ರು ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಡೈಲಾಗ್ ಡೆಲಿವರಿ ಹೆಂಗ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ರು. ಎಲ್ರು ಹೇಳ್ಕೊಡ್ತಿದ್ರು ಸೆಟ್ ಅಲ್ಲಿ. ಸೊ ಕಲಿಯೋದು ಈಸಿ ಇರ್ಲಿಲ್ಲ, ಬಟ್ ಎಲ್ರು ಕಲ್ಸೋದ್ರಿಂದ ಈಸಿ ಆಗ್ತಿತ್ತು ಅಂಡ್ ಚೆನ್ನಾಗಿರ್ತಿತ್ತು. ಅವ್ರು ಹೇಳ್ಕೊಡ್ತಿದ್ದು, ನಾವ್ ಕಲ್ತ್ಕೊಂತಿದ್ದು, ಏನಾದ್ರು ಮಿಸ್ಟೇಕ್ ಆದ್ರೆ ಅಲ್ಲೇ ಹೇಳ್ತಿದ್ರು. ಸೊ ದಟ್ ನಾವ್ ಕರೆಕ್ಟ್ ಮಾಡ್ಕೊಂತಿದ್ವಿ. ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದಿದ್ದು ಅಂದ್ರೆ ತನ್ವಿ ಯಾವಾಗ ಆದಿನ ಪಪ್ಪ ಅಂತ ಅಂತಾಳೆ. ಈ ಆದಿಪಪ್ಪ ಅಂತ ಗುಂಡಾಣೆ ಹೆಂಗೋ ಆದಿಪಪ್ಪ ಅಂತ ಅನ್ನೋಕ್ ಶುರು ಮಾಡಿದ್ದ. ಸೊ ನಿಮ್ಗೆ ಬೇಸಿಕಲಿ ಶೂಟಿಂಗ್ ಟೈಮಲ್ಲಿ ಓಕೆ, ನೀವು ಪಾತ್ರದಲ್ಲಿ ಇರ್ತಿದ್ರಿ. ಶೂಟಿಂಗ್ ಇಂದ ಹೊರಗ್ ಬಂದಾದ್ಮೇಲೆ ಹೇಗಿತ್ತು ಹರೀಶ್ ರಾಜು ಮತ್ತೆ ನಿಮ್ಮ ಬಾಂಡಿಂಗ್? ಚೆನ್ನಾಗಿರ್ತಿತ್ತು. ಲೈಕ್ ಹೆಂಗೆ ಅಂದ್ರೆ ಎಲ್ರು ಒಂದ್ ಕಡೆ ಇದ್ರೆ ತುಂಬಾ ಫನ್ ಮಾಡ್ಕೊಂಡು ನಕ್ಕೊಂಡ್ ಇರ್ತಿದ್ವಿ. ಸೊ ಅದನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ. ಆನ್ ಸ್ಕ್ರೀನ್ ಲೈಕ್ ನನ್ಗೆ ಅವ್ರಂದ್ರೆ ಆಗಲ್ಲ, ಹಂಗಿರ್ತಿತ್ತು. ಕಟ್ ಅಂದ ತಕ್ಷಣ ಫುಲ್ ನಕ್ಕೊಂಡು ಕಾಮಿಡಿ ಮಾಡ್ಕೊಂಡ್ ಇರ್ತಿದ್ವಿ. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಂತೀನಿ ನಾನು. ರೇಗಿಸ್ತಿದ್ರ ಶೂಟ್ ಅಂದ್ರೆ ಕ್ಯಾಮ್ರಾ ಆಫ್ ದಿ ಕ್ಯಾಮ್ರಾ ಆದಿಪಪ್ಪ ಅಂತ? ಇಲ್ಲ ಆತರ ಯಾವತ್ತೂ ರೇಗ್ಸಿಲ್ಲ ನಾನು. ಆತರ ಯಾವತ್ತೂ ರೇಗ್ಸಿಲ್ಲ. ಹೆಂಗೆ ನೀವು ಈಗ ಯಾವ ಕ್ಯಾರೆಕ್ಟರ್ನ ತುಂಬಾ ನಿಮ್ಮ ಲೈಫ್ ಅಲ್ಲಿ ಮಿಸ್ ಮಾಡ್ಕೊಂಡೆ, ಈಗ್ಲೂ ತುಂಬಾ ಕಾಡೋ ಅಂತದ್ದು, ಪದೇ ಏನಾರು ಇವ್ರಿಗೆ ಮೆಸೇಜ್ ಮಾಡ್ಬೇಕಿತ್ತು, ಕಾಲ್ ಮಾಡ್ಬೇಕಿತ್ತು ಅಂದ್ರೆ ಸೆಟ್ ಅಲ್ಲಿ ಇರೋ ಅಂತವ್ರು? ನಂಗೆ ಎಲ್ರಿಗೂ ಅನ್ಸುತ್ತೆ, ಬಿಕಾಸ್ ಎಲ್ರ ಜೊತೆ ಈಕ್ವಲ್ ಆಗಿ ಟೈಮ್ ಸ್ಪೆಂಡ್ ಮಾಡಿದೀನಿ ನಾನು. ಸೊ ಒಬ್ರ ಜೊತೆನೂ ಮಿಸ್ ಮಾಡಿಲ್ಲ. ಆರ್ಟಿಸ್ಟ್ ಜೊತೆ, ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಜೊತೆ, ಸೊ ಟೆಕ್ನಿಷಿಯನ್ ಅಣ್ಣಂದಿರ ಜೊತೆ ಎಲ್ರ ಜೊತೆನೂ ಈಕ್ವಲ್ ಆಗಿ ಟೈಮ್ ಸ್ಪೆಂಡ್ ಮಾಡಿದೀನಿ. ಸೊ ಎಲ್ರೂ ಮಿಸ್ ಮಾಡ್ಕೊಂತೀನಿ. ಇವ್ರನ್ನೊಬ್ಬರನ್ನೇ ಪರ್ಟಿಕ್ಯುಲರ್ ಆಗಿ ಮಿಸ್ ಮಾಡ್ಕೊಂತೀನಿ ಅಂತ ಹೇಳಕ್ಕಾಗಲ್ಲ. ನಾನು ಇಡೀ ಭಾಗ್ಯಲಕ್ಷ್ಮಿ ಟೀಮ್ನೇ ಮಿಸ್ ಮಾಡ್ಕೊಂತೀನಿ. ಭಾಗ್ಯಲಕ್ಷ್ಮಿ ಬರೀ ಸೀರಿಯಲ್ ಆಗಿ ಉಳ್ದಿರ್ಲಿಲ್ಲ. ಅದು ಒಂದೊಂದು ಅಭಿಯಾನಗಳನ್ನ ಶುರು ಮಾಡಿದಾಗ ಒಂದೊಂದು ಮೆಸೇಜ್ ಅನ್ನ ಕೊಡ್ತಿತ್ತು. ಒಂದು ನಾನು ಭಾಗ್ಯ ಅಂತ ಅಭಿಯಾನ ಶುರು ಮಾಡಿದಾಗ ಅಂತ ಎಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿ ನಿಲ್ತು ಭಾಗ್ಯಲಕ್ಷ್ಮಿ. ಅಂಡ್ ಅವರು ನಿಮ್ ಜೊತೆನೆ ಓದಕ್ ಬಂದಾಗ, ಜೊತೆಗೆ ಅವ್ರದ್ದು 2ನೇ ಮದ್ವೆ ಆದಾಗ, ಇದೆಲ್ಲ ಸಮಾಜಕ್ಕೆ ಒಂದು ಪಾಸಿಟಿವ್ ಬೇಕಾಗಿತ್ತು ಒಪಿನಿಯನ್ಗಳು. ಸೊ ನಿಮ್ಗೆ ಆ ಸೀನ್ ಎಲ್ಲ ನೋಡಿದಾಗ ನೀವ್ಯಾರಾದ್ರೂ ರಿಯಲ್ ಆತರ ಸೀನ್ಗಳನ್ನ ನೋಡಿದ್ ನೆನ್ಪಿದ್ಯಾ? ನಾನು ಯಾವ್ದೋ ಆತರ ರಿಯಲ್ ಆಗಿ ನೋಡಿಲ್ಲ.
ನೋಡಿಲ್ಲ ನಾನು ಯಾವ್ದು ಆತರ. ಈ SLC ಎಕ್ಸಾಮ್ ಬರೆಯಕ್ಕೆ ಇಬ್ರು ಅಮ್ಮ ಮಗಳು ಜೊತೆಲಿ ಕುತ್ಕೊಂಡ್ರಲ್ಲ, ಹಾ. ಆ ಸೀನ್ ನೆನ್ಸ್ಕೊಂಡಾಗ ಏನ್ ಅನ್ಸುತ್ತೆ? ಸೊ ಆ ಸೀನ್ ನೆನ್ಸ್ಕೊಂಡಾಗ ಅದನ್ನ ಇನ್ಸ್ಪೈರ್ ಆಗಿ ತಗೊಂಡು ಒಬ್ರು ಬರ್ದಿದ್ರು ಎಕ್ಸಾಮ್ ನ. ಸೊ ಅದ್ ಕೇಳಿದಾಗ ಭಾಗ್ಯಲಕ್ಷ್ಮಿ ಟೀಮ್ ಅಲ್ಲಿ ಎಲ್ರಿಗೂ ತುಂಬಾನೇ ಖುಷಿ ಆಗೋಗಿತ್ತು. ಸೊ ಓಕೆ ನಮ್ ಸೀರಿಯಲ್ ಇಷ್ಟೊಂದು ಇನ್ಸ್ಪೈರ್ ಮಾಡ್ತಿದೆ ಜನರನ್ನ ಅಂತ ಕೇಳಿದಾಗ ಸೊ ಅದು ತುಂಬಾ ಖುಷಿ ಕೊಟ್ಟಿತ್ತು. ಅಮ್ಮ ಎಕ್ಸಾಮ್ ಬರೆಯಕ್ ಬಂದಿದ್ದ ನೋಡಿ ಅಂಡ್ ಅವ್ರ ಅತ್ತೆ ಸಪೋರ್ಟ್ ಮಾಡಿದ್ರಂತೆ ಅವ್ರಿಗೂ. ಸೊ ಅದನ್ನ ನೋಡಿ ತುಂಬಾ ಖುಷಿ ಆಗಿತ್ತು. ಅಮೃತ ನಮ್ ಕಣ್ಮುಂದೆ ಈಗ ನೋಡ್ಬೇಕಾದ್ರೆ ಫುಲ್ ಲಕ ಅಂತ ನಕ್ಕೊಂಡು ಫುಲ್ ಏನಂತಾರೆ ಅದು ಸ್ಮೂತ್ ಕ್ಯಾರೆಕ್ಟರ್ ಹುಡುಗಿ. ಬಟ್ ತನ್ವಿ ಕ್ಯಾರೆಕ್ಟರ್ ಡೆಡ್ ಆಪೋಸಿಟ್. ಹೆಂಗ್ ಅದನ್ನ ಕ್ಯಾರಿ ಮಾಡ್ತಾ ಇದ್ದಿದ್ದು ಅಂತ? ನಾನು ಆಕ್ಚುಲಿ ಡೆಡ್ ಆಪೋಸಿಟ್ ಏನಿಲ್ಲ, ಅದು ನೀವು ಹಂಗೆ ತುಂಬಾ ಹಂಗಲ್ಲ, ಕೋಪ ಇದೆ ಅಷ್ಟೇ ಇದೆ, ನಂಗೆ ಕೋಪ ಜಾಸ್ತಿ ಇದೆ. ಸೊ ಬಟ್ ಹೆಂಗೆ ಅಂದ್ರೆ ಅಲ್ಲಿ ಹೋಗ್ತಿದಂಗೆ ಅವ್ರ ಡೈಲಾಗ್ ಹೇಳ್ತಿದ್ರಲ್ಲ, ನಂಗೆ ಅವಾಗ ಗೊತ್ತಾಗ್ಬಿಡ್ತಿತ್ತು ಓಕೆ ನಾನು. ಸೊ ಹೆಂಗೆ ಅಂದ್ರೆ ಕಾಲೇಜ್ ಅಲ್ಲಿ ಇದ್ದಾಗ ಸ್ಟಡೀಸ್ ಕಡೆ ಗಮನ, ಶೂಟಿಂಗ್ ಹೋದಾಗ ಶೂಟಿಂಗ್ ಕಡೆ ಗಮನ, ಹಂಗ್ ಮಾಡ್ತಿದ್ದಾಗ ಕಾನ್ಸಂಟ್ರೇಟ್ ಮಾಡಕ್ ಈಸಿ ಆಗ್ತಿತ್ತು. ಅಂದ್ರೆ ಮನೇಲೂ ಕೋಪ ಮಾಡ್ಕೊಂತಾರೆ ಯಾವ ವಿಚಾರಕ್ಕೆ? ನಾನು ಕೋಪ ಮಾಡ್ಕೊಳ್ಳೋದು 3 ವಿಚಾರಕ್ಕೆ ಜಾಸ್ತಿ. ನನ್ ಮೈಂಡಿಗೆ ದೊಡ್ಡ ದೊಡ್ಡ ವಿಚಾರ ಎಲ್ಲ ಬರದೇ ಇಲ್ಲ. ಫಸ್ಟ್ ಮೇಜರ್ ವಿಷಯ ತಿನ್ನೋದು. ಇಲ್ಲ ಇಲ್ಲ ಟೈಮ್ ತಿಂತೀನಿ, ಬಟ್ ಅದು ಟಿಫನ್ ಆದ್ಮೇಲೆ ಒಂದ್ಸಲ ಬೇಕು, ಅದ್ರ ಮನೇಲಿ ಏನಾದ್ರು ತಿನ್ಬೇಕು. ಊಟ ಆದ್ಮೇಲೆ ಮತ್ತೆ 4 ಗಂಟೆಗೆ ಒಂದ್ಸಲ ತಿನ್ಬೇಕು, 6:30 7 ಗಂಟೆಗೆ ಒಂದ್ಸಲ ತಿನ್ಬೇಕು. ಅಲ್ಲ ನೀವ್ ಇನ್ನೂ 1 4 ಸಲ ತಿನ್ನಿ, ಬೇಜಾರಿಲ್ಲ. ಏನ್ ತಿಂತೀರಾ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ನಮ್ಮಮ್ಮ ಅವಾಯ್ಡ್ ಮಾಡ್ತಿದಾರೆ, ಇವಾಗ ಆಲ್ರೆಡಿ ಸ್ವಲ್ಪ ದಪ್ಪ ಆಗ್ಬಿಟ್ಟಿದೀನಿ ಅಂತ 3 months ಇಂದ ಅವಾಯ್ಡ್ ಮಾಡ್ತಿದಾರೆ. ನಾನ್ ಬಿಡ್ತೀನ ಚಾನ್ಸ್ ಇಲ್ಲ, ಹೆಂಗಾದ್ರೂ ಮಾಡ್ತೀನಿ ಬಿಡು ಅಮ್ಮ, ಇವತ್ ಲಾಸ್ಟ್ ಅಮ್ಮ ಅಂತ ಹೇಳಿ ಎಷ್ಟೊಂದ್ ದಿನ. ಸೊ ಹಂಗೆ ಜಂಕೆ ತುಂಬಾ ಜಂಕ್ ತಿಂತೀನಿ, ತುಂಬಾ ಜಂಕ್ ತಿಂತೀನಿ. ಅಂಡ್ ಸೆಕೆಂಡ್ ವಿಷಯ ಬಂದು ಬಟ್ಟೆ ಶಾಪಿಂಗ್ ತುಂಬಾ ಇಷ್ಟ ನಂಗೆ. ನಂಗೆ ಎಲ್ಲಾದ್ರೂ ಹೋಗ್ತಿದೀನಿ ಅಥವಾ ಏನಾದ್ರೂ ಒಂದ್ ಖುಷಿ ವಿಚಾರ ಆಯ್ತಾ, ರಿಸಲ್ಟ್ ಬಂತ ಬಟ್ಟೆ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಲೈಕ್ ಆಯ್ತಾ ಬಟ್ಟೆ, ಏನಾದ್ರು ಬೇಜಾರಾಯ್ತಾ ಬಟ್ಟೆ, ಹಂಗೆ ತುಂಬಾ ಇಷ್ಟ. ಅದ್ ಬಿಟ್ರೆ ಥರ್ಡ್ ಒನ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್, ಚಪ್ಲಿ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ನಂಗೆ. ಸೊ ಏನಾದ್ರು ಫಂಕ್ಷನ್ ಹೋಗ್ಬೇಕಾ ಚಪ್ಲಿ, ಊರ್ಗ್ ಹೋಗ್ಬೇಕಾ ಚಪ್ಲಿ, ಹಬ್ಬ ಮಾಡ್ಬೇಕಾ ಚಪ್ಲಿ. ಸೊ ಹಿಂಗೆ ನಾನು ಚಪ್ಲಿ, ಬಟ್ಟೆ, ಊಟ ಈ 3 ತುಂಬಾ ತಲೆ ಕೆಡ್ಸ್ಕೊಂತೀನಿ. ತಲೆ ಕೆಡ್ಸ್ಕೊಳ್ಳೋದಂದ್ರೆ ಮನೇಲಿ ಇದ್ 3ಕ್ಕೇನೆ. ಬಟ್ಟೆ ಶಾಪಿಂಗ್ ಮಾಡಿದೀರಾ ಇವಾಗ ಒಂದ್ ಆಲ್ಮೋಸ್ಟ್ ಅಂದ್ರೆ ಕಬೋರ್ಡ್ ನೋಡಿದ ತಕ್ಷಣ ಏನ್ ಅನ್ಸುತ್ತೆ ನಿಮಗ್ ಹಾಕೊಳ್ಳೋದಕ್ಕೆ? ನೋಡಿದ ತಕ್ಷಣ ಏನು ಇಲ್ಲ ಅನ್ಸುತ್ತೆ. ಶಬಾಷ್. ಅಂದ್ರೆ ಕಬೋರ್ಡ್ ತುಂಬಾ ಇದ್ರು ನಿಮಗೆ ಏನ್ ಬೇಕೋ ಅದಿಲ್ಲ ಅನ್ಸುತ್ತೆ. ಸೊ ಹಂಗೆ ಬಟ್ಟೆ ತಗೋತಾ ಇರ್ಬೇಕು. ಹೋಗ್ಲಿ, ಚಪ್ಲಿ ಅಷ್ಟೊಂದ್ ಜೋಡ್ಸ್ಕೊಂಡಿದ್ದೀರಲ್ಲ, ಈ ಡ್ರೆಸ್ಸಿಗೆ ಯಾವ್ದು ಹಾಕೊಬೇಕನ್ನೋದು ಅದಿರುತ್ತೆ. ಡ್ರೆಸ್ಸಿಗೆ ಕರೆಕ್ಟ್ ಆಗಿ ಮ್ಯಾಚಿಂಗ್ ಹಾಕೊಂಡ್ ಹೋಗ್ತೀನಿ. ಮ್ಯಾಚಿಂಗ್ ಸಿಕ್ಲಿಲ್ಲ ಮತ್ತೆ ಶಾಪಿಂಗ್ ಇಲ್ಲ ಮ್ಯಾಚಿಂಗ್ ಆ ಟೈಮ್ ಅಲ್ಲಿ ಹೋಗಲ್ಲ. ಸೊ ಮೊದ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ನಾಳೆ ಹೋಗ್ಬೇಕು ಅಂದ್ರೆ ಇವತ್ತು ಓಕೆ ಅದಕ್ಕೆ ಓಕೆ ಅಲ್ಲೇ ಚಪ್ಲಿ ಎಲ್ಲ ಬೈ ಚಾನ್ಸ್ ಇಲ್ಲ ಅಂದ್ರೆ ನಮ್ಮನ ಹತ್ರ ಕೇಳ್ತೀನಿ. ನಮ್ಮ ಬೈತಾರೆ, ನಂಗೆ ಗೊತ್ತು ಚಪ್ಲಿ ತುಂಬಾ ಜೊತೆ ಇದೆಲ್ಲ, ನಂಗೆ ಗೊತ್ತು ಬೈತಾರೆ. ಸೊ ಹೆಂಗಾದ್ರೆ ಸೈಲೆಂಟ್ ಆಗಿ ಹೋಗ್ಬಿಟ್ಟು ನಾನೇ ತಗೊಂಡ್ ಬಂದ್ಬಿಡ್ತೀನಿ. ಈ ಭಾಗ್ಯಲಕ್ಷ್ಮಿ ಒಂಚೂರು ಬಚಾವ್ ಆಯ್ತಲ್ಲ ಯೂನಿಫಾರ್ಮ್. ಆಕ್ಚುಲಿ ಸ್ವಲ್ಪ ಲೈಕ್ ಆಲ್ಮೋಸ್ಟ್ 1.5-2 years ಏನೋ ಯೂನಿಫಾರ್ಮ್ ಇತ್ತು. ಸೊ ಅವಾಗ ಸ್ವಲ್ಪ ಬಚಾವ್. ಈ ಕಾಲೇಜಿಗೆ ಬಂದ್ಮೇಲೆ ಎಷ್ಟು ಶಾಪಿಂಗ್ ಮಾಡಿದ್ರಿ? ಹೆಂಗಾದ್ರೆ ಕಾಲೇಜಿಗೆ ಬಂದ್ಮೇಲೆ ತುಂಬಾ ಸಲ ಶಾಪಿಂಗ್ ಮಾಡಿದೀನಿ ನಾನು. ಸೀರಿಯಲ್ಗೋಸ್ಕರನೇ? ಇಲ್ಲ ಪರ್ಸನಲಿ ಶಾಪಿಂಗ್ ಮಾಡಿದ್ನ ಸೀರಿಯಲ್ ನಾನು ಕಾಲೇಜಿಗೆ ಬಂದ್ಮೇಲೆ ಅಂದ್ರೆ ಸೀರಿಯಲ್ಗೂ ಶಾಪ್ ಮಾಡ್ತಿದ್ದೆ. ಸೀರಿಯಲ್ಗೆ ಶಾರ್ಟ್ ಫ್ರಾಕ್ಸ್ ಆತರದ್ದೆಲ್ಲ ಶಾಪ್ ಮಾಡ್ತಿದ್ದೆ. ಬಟ್ ಕಾಲೇಜ್ಗೆ ಏನಿದ್ರು ಜೀನ್ಸ್, ಟಿ ಶರ್ಟ್ ಆತರ ಶಾಪ್ ಮಾಡ್ತಿದ್ದೆ. ಸೊ ಕಾಲೇಜ್ ಶುರು ಆದ್ಮೇಲೆ ಜಾಸ್ತಿ ಜೀನ್ಸ್ ತಗೊಳಕ್ ಶುರು ಮಾಡಿದೆ. ಸೊ ಎರಡಕ್ಕೂ ಯೂಸ್ ಆಗ್ಬಿಡುತ್ತೆ ಅಂತ ಹಂಗೆ ಶಾಪ್ ಮಾಡ್ತಾನೆ ಇರ್ತೀನಿ. ಅದು ಏನಂದ್ರೆ ಜಯನಗರ್ ಬಂದು ನಮ್ ಕಾಲೇಜಿಗೆ ಹತ್ರ. ಸೊ ಬೇಜಾರಾಗ್ತಿದೆಲ್ಲ ಸುಮ್ನೆ ಹೋಗೋದು, ಏನಾದ್ರು ಒಂದು ಲೈಕ್ ಇದ್ದೇ ತಗೋಬೇಕು, ಸುಮ್ನೆ ತಿನ್ನಕಾದ್ರೂ ಹೋಗೋದು, ಏನಾಗಾದ್ರು ಹಂಗೆ. ಈ ಶಾಪಿಂಗ್ ಕ್ರೇಜು ಇದೆಲ್ಲ ನೋಡಿದಾಗ ಸ್ವಲ್ಪ ನೀವು ಲಕ್ಕಿ ಕಿಡ್ ಅಂತ ಕೂಡ. ಬಿಕಾಸ್ ಒಂದ್ ಕಡೆ ಅಕ್ಕ ಸಪೋರ್ಟ್, ಒಂದ್ ಕಡೆ ಅಪ್ಪ ಸಪೋರ್ಟ್, ಅಮ್ಮ ಗೊತ್ತಗೋ ಹೇಳಲ್ಲ. ಅಪ್ಪ ಹೆಂಗದ ನಾನು ಸಾಕು, ಇಬ್ರು ಸಾಕು ಮನೇಲಿ ಅಲ್ವಾ? ಅಪ್ಪ ಸಾಕು, ಅಮ್ಮ ಬೈದ್ರು ಅಂದ್ರೆ ಎಲ್ಲಾರು ತಗೊಂಡಿನ್ ಮನ್ಸಿಗೆ. ಬಟ್ ಏನಂದ್ರೆ ಅಪ್ಲೈ ಮಾಡ್ಕೊಳಲ್ಲ ಅಷ್ಟೇ, ಅದನ್ನ ಮಾಡ್ಬೇಕಾದ್ರೆ ಅಷ್ಟೇ.
ತನ್ವಿನ ನಾವು ಸೀರಿಯಲ್ ಅಲ್ಲಿ ನೋಡಿ ನೋಡಿ ಗುಂಡಣ್ಣ ತನ್ವಿ ನೋಡಿ ನೋಡಿ ಮನೇಲೂ ಅಕ್ಕ ತಮ್ಮ ಇಬ್ರಿದಾರೇನೋ ಅಂತ ನಮ್ಮ ಫೀಲ್. ಬಟ್ ನಿಮ್ಗಿರೋದು ಅಕ್ಕ, ಸೊ ನಿಮ್ಮ ಮತ್ತೆ ಅಕ್ಕನ ಬಾಂಡಿಂಗ್ ಹೇಗಿದೆ? ಸೀರಿಯಲ್ ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ? ನನ್ನ ಅಕ್ಕನ ಬಾಂಡಿಂಗು ಟಿಲ್ 10th ನಾನು ಒಂಥರ ಹೆಂಗೆ ಅಂದ್ರೆ ಹೆಂಗ ಸಿಬ್ಲಿಂಗ್ಸ್ ಇರ್ತಾರಲ್ಲ, ಸೊ ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿದ ತಕ್ಷಣ ಹೋಗಿ ಹಾಕೊಟ್ಬಿಡೋದು ಎಲ್ಲ ಮಾಡ್ತಿದ್ದೆ ನಾನು. ಕೊಡ್ತಿದ್ರಿ? ನಮ್ಮ ಅಮ್ಮಗೇನೆ, ನಮ್ಮ ಅಮ್ಮನೇ Okay. ಜಾಸ್ತಿ ಗೊತ್ತಿದ್ದು. ಅಪ್ಪ ಅಕ್ಕನ ಕಡೆ ಸಪೋರ್ಟ್. ಸೊ ನಾನು ಅಮ್ಮಂಗೆ ಹೇಳ್ತಿದ್ದು, ಒಂದು ಸಣ್ಣ ತಪ್ಪು ಮಾಡ್ಲಿ ಅಂತ ವೇಟ್ ಮಾಡ್ತಿದ್ದೆ, ಬ್ಲಾಕ್ ಮೇಲ್ ಮಾಡೋದು, ಕೊಡ್ಸ್ತೀಯಾ ಹೇಳ ಕೊಡ್ಸ್ತೀಯಾ ಹಂಗೆಲ್ಲ ಮಾಡ್ತಿದ್ದೆ. ಸೊ PUಗ್ ಬಂದ್ಮೇಲೆ ನಾನು ಅಕ್ಕ ಹೆಂಗಾದ್ವಿ ಅಂದ್ರೆ, ಸೊ PUಗ್ ಬಂದ್ಮೇಲೆ ಸ್ವಲ್ಪ ಮೆಚುರಿಟಿ ಬಂತು. ಅದಾದ್ಮೇಲೆ ನಂಗೆ ಅವ್ರ ವ್ಯಾಲ್ಯೂ ಆಗ್ತಾ ಇತ್ತು. ಆಮೇಲೆ ಹೆಂಗಾಗೋದ್ವಿ ಅಂದ್ರೆ ಸಿಸ್ಟರ್ಸ್ ಗಿಂತ ಬೆಸ್ಟ್ ಫ್ರೆಂಡ್ಸ್ ಆಗೋದ್ವಿ. ಸೊ ಹಂಗೆ ಏನೇ ಇದ್ರು ಶೇರ್ ಮಾಡ್ಕೊಳ್ಳೋದು. ಸೊ ಏನಾದ್ರು ತಗೋಬೇಕು ಅಂದ್ರೆ ಇಬ್ರು ದುಡ್ಡು ಕೂಡಿಕ್ಬಿಟ್ಟು ಹೋಗಿ ತಗೊಂಡ್ ಬರೋದು. ಹಂಗೆ ತುಂಬಾ ಹೆಲ್ಪ್ ಮಾಡ್ತಾಳೆ ಅಕ್ಕ ನಂಗೆ. ಸೊ ನಾನು ಏನೇ ಒಂದ್ ಕೆಲ್ಸ ಹೇಳಿದ್ರು ಅವಳೇ ಮಾಡ್ಕೊಳ್ಳೋದು. ನಾನು ಶೂಟಿಂಗ್ ಬಿಸಿಲಿ ಇದ್ದಾಗ ಏನಾದ್ರು ನಾನು ತಿನ್ನಕ್ ಜಾಸ್ತಿ ಕೇಳ್ತಾ ಇರ್ತೀನಿ. ಸೊ ಇದು ಇಟಾಲಿಯನ್ ಕುಸಿನ್ ಎಲ್ಲ ಮಾಡಿಟ್ಟಿರ್ತಾಳೆ, ಇಲ್ಲ ತಂದಿಟ್ಟಿರ್ತಾಳೆ. ಹಂಗೆ ಸಪೋರ್ಟ್ ಮಾಡ್ತಾಳೆ, ತುಂಬಾ ಸಪೋರ್ಟ್ ಮಾಡ್ತಾಳೆ ಅಕ್ಕ. ಅರೆ ಎಷ್ಟು ಪ್ರೌಡ್ ಫೀಲ್ ಇದೆ ಆ ತಂಗಿ ಇಷ್ಟು ಒಳ್ಳೆ ನಟನೆ ಮಾಡೋದಕ್ಕೆ. ಅಕ್ಕಂಗ್ ತುಂಬಾ ಇದೆ, ಅಕ್ಕಂಗ್ ಮಾತ್ರ ಅಲ್ಲ ನಮ್ಮ ಫ್ಯಾಮಿಲಿ ಎಲ್ರಿಗೂ ಇದೆ. ಸೊ ಅಪ್ಪಂಗೆ ಜಾಸ್ತಿ ನಾನು ಇದ್ ಮಾಡೋದು, ಆಕ್ಟಿಂಗ್ ಮಾಡೋದು ಅಪ್ಪಂಗೆ ತುಂಬಾ ಪ್ರೌಡ್ ಫೀಲ್. ಸೊ ಎಲ್ಲೋದ್ರು ನಾನು ಸುಮ್ನೆ ಹೋಗ್ತಾ ಇರ್ತೀನಿ ಅಂತ ನಮ್ಮ ಅಪ್ಪ ನೋಡ್ತಾರೆ. ಏನಾದ್ರು ಕಂಡಿಡಿದ ತಕ್ಷಣ ವರ್ಷ ಬಾಯಲ್ಲಿ ವರ್ಷ ಈಗ್ಲೂ ವರ್ಷ ಅಂತಾನೆ ಅನ್ನೋದ್ ಮನೆ. ನನ್ ವರ್ಷ ಅಂತಾನೆ ಗೊತ್ತಿರೋದು. ಸೊ ವರ್ಷ ಬಾಯಲ್ಲಿ ಅಲ್ಲಿ ನೋಡು ನೀನ್ ಮಾತಾಡ್ಸ್ಬೇಕು ಅಂತ ಕತೆ ಹೋಗಿ ಮಾತಾಡ್ಸೋ. ನಮ್ಮ ಅಪ್ಪ ಹಂಗೆ, ಅವ್ರು ಫಸ್ಟ್ ಬಂದ್ ಮಾತಾಡ್ಸಿಲ್ಲ ಅಂದ್ರೆ ನನ್ನನ್ನೇ ಕಳ್ಸ್ತಾರೆ, ಹೋಗಿ ಮಾತಾಡ್ಸ್ಕೊಂಬ, ಇಲ್ಲಾಂದ್ರೆ ಅವ್ರನ್ನ ಕರ್ಬಿಟ್ಟು ಮಾತಾಡ್ಸ್ತಾರೆ. ಹಂಗೆ ತುಂಬಾ ಪ್ರೌಡ್ ಫೀಲ್ ಇದೆ ಅಪ್ಪ. ಅಂದ್ರೆ ಅದೇ ನಿಮ್ ತಂದೆಯವ್ರು ಹಿಂಗ್ ಹೇಳಿದ್ ಮಾತಿ ಯಾಕೆ ಅಂತಂದ್ರೆ ಅವರು ಒಂದು ಫ್ಯಾನ್ ಫೀಲ್. ಈಗ ನಮ್ ಯಾರೋ ಕಾಯ್ತಾ ಇದ್ದಾಗ ಯಾರು ಬಂದ್ ಮಾತಾಡ್ಸಿದಾಗ ಇನ್ನೂ ಎಕ್ಸ್ಟ್ರಾ ಖುಷಿ ಕೊಟ್ಬಿಡುತ್ತೆ. ನಿಮ್ಮನ್ ನೋಡ್ಬೇಕು ಅಂತ ವೆಯ್ಟ್ ಮಾಡೋರ್ಗೆ ಅದು ಬೆಸ್ಟ್ ಹೇಳ್ಕೊಡೋದು. ಆಮೇಲೆ ಅವ್ರಿಗೆ ಥ್ಯಾಂಕ್ಸ್ ಹೇಳಮ್ಮ, ಥ್ಯಾಂಕ್ಸ್ ಹೇಳು, ಫೋಟೋ ತಗೋ ಹಂಗೆ ನಮ್ಮಪ್ಪ. ಸೊ ಎಲ್ರಿಗೂ ಪ್ರೌಡ್ ಫೀಲಿಂಗ್. ಈ ಫಸ್ಟ್ ಆಕ್ಟಿಂಗ್ ಆಫರ್ ಬಂತಲ್ಲ, ಅವಾಗ ಮನೆಯಲ್ಲಿ ಏನ್ ಒಪಿನಿಯನ್ ಇತ್ತು? ಫಸ್ಟ್ ಆಕ್ಟಿಂಗ್ ಆಫರ್ ಬಂದಾಗ ಲೈಕ್ ನೀನು ಹೋಗು, ಅದ್ರ ಬಗ್ಗೆ ಏನಿದಿಲ್ಲ, ಬಟ್ ಎಜುಕೇಶನ್ ಅಲ್ಲಿ ರಿಸಲ್ಟ್ಸ್ ಕಡಿಮೆ ಬರ್ಬಾರ್ದು ಅಂತ ಅದೊಂದೇ ನಂಗೆ ಇದ್ದಿದ್ದು. ಅದ್ ಬಿಟ್ರೆ ಇನ್ನೇನ್ ಹೇಳಿಲ್ಲ, ನೀನ್ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಯಾವತ್ತೂ ಹೇಳಿಲ್ಲ. ಸೊ ಎಜುಕೇಶನ್ ಅಲ್ಲಿ ನಿನ್ ಯಾವ್ದೇ ಕಾರಣಕ್ಕೂ ಎಜುಕೇಶನ್ ಕಡೆ ಇರೋ ಫೋಕಸ್ ಹಂಗೆ ಇರ್ಬೇಕು ಅಂತ ಹೇಳಿದ್ರು. ಸೊ ಅದ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಾಗ ಅದೇನು ಪ್ರಾಬ್ಲಮ್ ಇರ್ಲಿಲ್ಲ. ಸೊ ಬರೀ ಎಜುಕೇಶನ್ ಅಂಡ್ ಶೂಟಿಂಗ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ಇದು ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಕಾಲೇಜಿಗೆ ಹೋಗ್ಬೇಕಾದ್ರೆ ನೀವು ರೆಡಿ ಆಗೋದೆಲ್ಲ ನೋಡ್ತಿದ್ವಿ ನಾವು. ಹೇರ್ ಸ್ಟೈಲ್ ಸ್ಪೆಷಲ್ ಮಾಡಿಸ್ಕೊಳ್ಳೋದು, ಯಾಕಂದ್ರೆ ಅಲ್ಲಿ ಹೇರ್ ಸ್ಟೈಲಿಸ್ಟ್ ಇರ್ತಾರೆ, ಮೇಕಪ್ ಮಾಡಕ್ ಒಬ್ರು ಇರ್ತಾರೆ. ಸೊ ಅದೇ ತರ ರೆಡಿ ಆಗ್ಬಿಟ್ಟು ಈಗ ರಿಯಲ್ ಕಾಲೇಜ್ಗೆ ಹೋಗ್ತೀರಾ? ನಾನ್ ರಿಯಲ್ ಕಾಲೇಜ್ ಹೋಗೋದ್ ನೋಡಿದ್ರೆ ಯಪ್ಪ ಇವಳು ಯಾವಳಿ ನಿಜಾಗ್ಲೂ ನಾನ್ ಏನು ರೆಡಿ ಆಗಲ್ಲ. ಅದಕ್ಕೆ ಹೇರ್ ಸ್ಟೈಲಿಂಗ್ ಮಾಡ್ತಾರೆ. ಅದಕ್ಕೆ ಹೇರ್ ಸ್ಟೈಲ್ ಹಾಳಾಗಿ ದೊಡ್ಡ ಇನ್ಸೆಕ್ಯೂರಿಟಿ ಆಗ್ಬಿಟ್ಟಿದೆ ನಂಗೆ ನನ್ ಹೇರು. ಸೊ ನಾನ್ ಏನಂದ್ರೆ ಏನು ರೆಡಿ ಆಗಲ್ಲ. ಸೊ ನಾನು ನೋಡ್ತಾ ಇರ್ತೇನೆ ಕಾಲೇಜಲ್ಲಿ, ವಾ ಎಷ್ಟು ಮೇಕಪ್, ಲೈಕ್ ಡೈಲಿ ಇಯರ್ ಹಾಕೊಂತೀರಾ ಅಷ್ಟೊಂದ್ ಮೇಕಪ್, ಯೂಸ್ ಇದ್ರೆ ಹಾಕೊಳ್ಳಿ. ಸೊ ಫುಲ್ ಮೇಕಪ್, ಚೀಕ್ಸ್ ಇಷ್ಟು, ಬ್ಲಶ್ ಇಷ್ಟು ದಪ್ಪ ಹಾಕೊಂಡು, ಐಲೈನರ್ ಎಲ್ಲ. ನಿಜ ಆತರ ಆಗಲ್ಲ. ಬೆಳಗ್ಗೆ ಎದ್ದ ಸ್ನಾನ ಮಾಡ್ದ, ಒಂದು ನಾರ್ಮಲ್ ಮಾಯಿಶ್ಚರೈಸರ್, ಒಂದ್ ಪೌಡರ್ ಅಷ್ಟೇ ಹಾಕೊಂಡ್ ಹೋಗ್ತಾರೆ. ಪೌಡರ್ನು ಹಾಕಲ್ಲ. ಒಂದೊಂದ್ಸಲ ನಮ್ಮ ಬೈತಾರೆ, ಮುಖ ಡಲ್ ಆಗಿದೆ ಯಾಕೋ ಅಂತ. ನಾನು ಏನಂದ್ರೆ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ತಿರ್ಲಿಲ್ಲ. ಫುಲ್ ಕಲರ್ ಡಲ್ ಆದ್ಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡಕ್ ಶುರು ಮಾಡಿದೀನಿ. ಸೊ ಹಂಗೆ ತುಂಬಾ ಸಿಂಪಲ್ ಹೇರ್ ಸ್ಟೈಲ್ ಏನು ಮಾಡ್ಕೊಳಲ್ಲ. ಬಿಕಾಸ್ ಇವಾಗ ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ಚೆನ್ನಾಗ್ ಕಾಣಿಸಲ್ಲ. ಫ್ರೀ ಹೇರ್ಸ್ ಸಿಂಪಲ್ ಆಗಿ ಒಂದ್ ರೆಡಿ ಆಗ್ಬಿಟ್ಟು ಹೋಗ್ತೀನಿ. ಫ್ರೆಂಡ್ಸ್ ಕೇಳಲ್ವಾ ಅಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಬರ್ತಿದ್ದೆ? ನಂಗೆ ಅಂದ್ರೆ ಏನು ಕೇಳಲ್ಲ ಅವರೆಲ್ಲ. ನನ್ ಫ್ರೆಂಡ್ಸ್ ಅಷ್ಟೇ ಸಿಂಪಲ್ ಆಗಿ ಬರ್ತಾರೆ ಆಕ್ಚುಲಿ. ಸೊ ಏನು ಕೇಳಲ್ಲ. ಓಕೆ. ಅಂದ್ರೆ ನಮಗೆ ಈ ಸೀರಿಯಲ್ ಅಲ್ಲಿ ನೋಡ್ಬೇಕಾದ್ರೆ ವಾವ್ ಅಂತ ಅನ್ಸ್ತಿತ್ತು. ಆ ಹೇರ್ ಸ್ಟೈಲ್ ಅಂದ್ರೆ ಪ್ಯಾಂಟ್ ಶರ್ಟ್ ಒಂಥರ ಹೇರ್ ಸ್ಟೈಲ್, ಫ್ರಾಕಿಗೆ ಒಂಥರ ಹೇರ್ ಸ್ಟೈಲ್. ಹಾಗಾಗಿ ಸೊ ಫೈನಲಿ ಈ ಸೀರಿಯಲ್ ಮುಗ್ದಾದ್ಮೇಲೆ ಈಗ ರಿಯಲ್ ಲೈಫ್ ಹೇಗಿದೆ? ಸೀರಿಯಲ್ ಮುಗ್ದಾದ್ಮೇಲೆ ರಿಯಲ್ ಲೈಫ್ ಕರೆಂಟ್ ಹೆಂಗಿದೆ ಅಂದ್ರೆ, ಸೊ ಸೀರಿಯಲ್ ಮುಗ್ದಾಗ ನಂಗೆ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ಸೊ ಫುಲ್ ಎಕ್ಸಾಮ್ ಪ್ರೆಷರ್ ಅಲ್ಲಿ ಇದೀನಿ. ಸೊ ಇದಾದ್ಮೇಲೆ ನಂಗೆ ಅದು ಹಿಟ್ ಆಗುತ್ತೆ. ದಟ್ ಭಾಗ್ಯಲಕ್ಷ್ಮಿನ ಮಿಸ್ ಮಾಡ್ಕೊಳ್ಳೋದು, ಬೈ ಚಾನ್ಸ್ ನಾನು ಬೇರೆ ಸೆಟ್ಗೆ ಹೋದಾಗ್ಲೂ ನಮ್ಮ ಭಾಗ್ಯಲಕ್ಷ್ಮಿನ ಮಿಸ್ ಮಾಡ್ಕೊಳ್ಳೋದು. ಅಂಡ್ ಇವಾಗ ಸದ್ಯಕ್ಕೆ ಅದ್ರದ್ದು ಏನ್ ಥಾಟ್ಸ್ ಬರ್ತಿಲ್ಲ. ನಂಗೆ ಇನ್ಸ್ಟಾ ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಅದನ್ನ ನೋಡ್ಬೇಕಾರೆಲ್ಲ ತುಂಬಾ ನೆನಪಾಗುತ್ತೆ. ನಾನು ಇನ್ನೂ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದೀನಿ, ದಟ್ ಇನ್ನೂ ಶೂಟಿಂಗ್ ಇದೆ ಭಾಗ್ಯಲಕ್ಷ್ಮಿದು ಅಂತ.
ಸೊ ಹಂಗೆ ಎಕ್ಸಾಮ್ ಪ್ರೆಷರ್ ಅಲ್ಲಿ ಇರೋದ್ರಿಂದ ಅಷ್ಟೊಂದೇನ್ ಗೊತ್ತಾಗ್ತಿಲ್ಲ. ಸೊ ಇದು ಮುಗಿದ್ಮೇಲೆ ಪಕ್ಕ ಗೊತ್ತಾಗುತ್ತೆ. ಈ ನಾವ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ಅಮೃತ ಸೆಟ್ ಇಂದ ಆದ್ಮೇಲೆ ಮತ್ತೆ ರೀಲ್ಸೇ ಮಾಡಿಲ್ಲ. ಯಾಕೆ ಆತರ ಗುಂಡಣ್ಣನಂತರು ಆಮೇಲೆ ಭಾಗ್ಯಮ್ಮನಂತರು ಯಾರು ಸಿಗ್ತಾ ಇಲ್ವಾ ಅಂತ? ಇಲ್ಲ ನಾನು ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಮೇಜರ್ ಆಗಿ ರೀಲ್ಸ್ ಮಾಡಿರೋದೇ ನಾನು ಸೆಟ್ಗೆ ಹೋದಾಗ. ಹೌದು. ಸೊ ನಾನು ರೀಲ್ಸ್ ಅಲ್ಲಿ ಇನ್ಸ್ಟಾದಲ್ಲಿ ಆಕ್ಟಿವ್ ಇರಕ್ ಇಷ್ಟ ಇಲ್ಲ ಅಂತ ಅಲ್ಲ, ನಂಗೆ ಅಷ್ಟೊಂದು ಫೋಕಸ್ ಮಾಡಲ್ಲ ಅದ್ರ ಮೇಲೆ. ಸೊ ಮನೆಗ್ ಬಂದಾಗ ಅದೇ ಬರೀ ತಿನ್ನು ಮಲಕು ಓದು ಅಷ್ಟೇ, ಟಿವಿ ನೋಡು, ಮೂವೀಸ್ ನೋಡು ಅಷ್ಟೇ. ಸೊ ಇನ್ಸ್ಟಾ ರೀಲ್ಸ್ ಅಲ್ಲಿ ಅಷ್ಟೊಂದು ಇದಿಲ್ಲ. ಸೊ ಇನ್ನೊಂದು ಅಕೌಂಟ್ ಓಪನ್ ಮಾಡಿ ಮಿನಿ ವ್ಲಾಗ್ಸ್ ಪೋಸ್ಟ್ ಮಾಡೋಣ ಅಂತಿದ್ದೀನಿ. ಸೊ ನೋಡೋಣ ಇವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ. ಈ ನಿಮ್ಮ ಏಜ್ ಅಂದ್ರೆ ನಿಮ್ಮಂತ ಸ್ಮಾಲ್ ಏಜ್ ಮಕ್ಕಳಿಗೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಚಾರ, ನೀವು ಫೇಲ್ಯೂರ್ ಆಗಿರುವಂತ ವಿಚಾರ. ಮನೆಯಲ್ಲಿ ಫ್ರೂಟ್ಸ್ ತರಕಾರಿ ಎಲ್ಲ ಕೊಡ್ತಾರೆ, ಆದ್ರೆ ತಿನ್ನಲ್ಲ. ಜಂಕ್ ಫುಡ್ ಅಂದಿದ ತಕ್ಷಣ ಬಾಯ ಅಂತಾರೆ. ಆದ್ರೆ ಅದಾದ್ಮೇಲೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಹೆಲ್ತ್ ಅನ್ನೋದು ನಿಮ್ಗೂ ಎಕ್ಸಾಂಪಲ್, ಬ್ಲಡ್ ಕಡಿಮೆ ಆಗಿರೋಂಥದ್ದು. ಸೊ ಅದನ್ನ ಮೇಜರ್ ಇನ್ಸಿಡೆಂಟ್ ಸಜೆಷನ್ ತರ ಅಂದ್ರೆ ಯಾಕಂದ್ರೆ ನಿಮ್ಗಾಗಿರೋ ಅನುಭವದ ಥ್ರೂ ತಿನ್ಲಿ, ಜಂಕ್ ಫುಡ್ ತಿನ್ಲಿ, ಅದೊಂದು ಲಿಮಿಟೇಷನ್, ಜೊತೆಗೆ ಫ್ರೂಟ್ಸ್ ಅದೆಲ್ಲ ತಿನ್ನೋದು ಎಷ್ಟು ಮುಖ್ಯ ಅಂತ. ಸೊ ನಂಗೆ ತುಂಬಾ ಜಂಕ್ ತಿಂತಿದ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಅಂದ್ರೆ ಐ ಮೀನ್ ಈಗ ಒಂದು 7th 8th ಹಂಗೆ ಊಟ ತಿಂದಿದ್ರು ಜಂಕ್ ಬೇಕಿತ್ತು ನಂಗೆ. ಸೊ ಅಪ್ಪ ಅಮ್ಮ ಏನಾದ್ರು ಬೈದ್ರೆ ಅಂತ ಗೊತ್ತಿಲ್ಲ, ಸ್ಕೂಲಿಂದ ಬರ್ಬೇಕಾದ್ರೆ ತಗೊಂಡ್ ಬಂದ್ಬಿಡ್ತಿದ್ದೆ ಬ್ಯಾಗಲ್ಲಿ ಹಿಡ್ಕೊಂಡು, ಲಂಚ್ ಬ್ಯಾಗ್ ಹಿಡ್ಕೊಂಡು. ಹಂಗೆ ಸಮೋಸ ತಿಂತಿದ್ದೆ ಎಷ್ಟು ತಿಂತಿದ್ದೆ ಗೊತ್ತಾ. ನನ್ನನ್ನು ನಾನೇ ಕನ್ಸಿಡರ್ ಮಾಡ್ಕೊಂಡಿದ್ದೆ ದಟ್ ನಾನು ಮೋಟೋ ಆಫ್ ದಿ ಹೌಸ್ ಅಂತ. ಸೊ ಮೋಟೋ ಚೆನ್ನಾಗಿ ಸಮೋಸ ತಿಂತಾರಲ್ಲ ಹಂಗೆ. ಸೊ ಚೆನ್ನಾಗಿ ಸಮೋಸ ತಿಂತಿದ್ದೆ. ಅಂಡ್ ಲಾಸ್ಟ್ ಇಯರ್ ನಂಗೆ ಯಾವ ರೇಂಜ್ಗೆ ಹೊಡಿತು ಏಟು ಅಂದ್ರೆ 8 ಬಾಟ್ಲು ಗ್ಲೂಕೋಸ್ ಹಾಕ್ಸ್ಕೊಂಡು ಆ ಕಡೆ ಚುಚ್ಕೋ ಈ ಕಡೆ ಚುಚ್ಕೋ ಎಲ್ಲ ಚುಚ್ಕೊಂಡು ಅಂಡ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದು. ಅದು ತುಂಬಾ ಪೇನ್ಫುಲ್ ಇತ್ತು. ಅದಾದ್ಮೇಲೆ ಫ್ರೂಟ್ಸ್ ತಿನ್ನಕ್ ಶುರು ಮಾಡಿದೆ. ಸೊ ಅದಾದ್ಮೇಲೆ ನಾನು ಕಲರ್ ಸ್ವಲ್ಪ ಡಲ್ ಆಗಿದ್ದು ಅಂಡ್ ವೆಯ್ಟ್ ಗೇನ್ ಆಗಿದ್ದು. ಸೊ ಏನ್ ಸಜೆಷನ್ ಅಂದ್ರೆ ಪ್ಲೀಸ್ ಫ್ರೂಟ್ಸ್ ತಿನ್ನಿ. ಅಂಡ್ ಫ್ರೂಟ್ಸ್ ತಿನ್ನೋದ್ರಿಂದ ನಾನು ಎಷ್ಟೊಂದ್ಸಲ ಅಬ್ಸರ್ವ್ ಮಾಡಿದೆ ನ್ಯಾಚುರಲ್ ಗ್ಲೋ ಬರುತ್ತೆ. ನ್ಯಾಚುರಲ್ ಗ್ಲೋ ಬಂದಾಗ ಲೈಕ್ ಈ ಮೇಕಪ್ ಅವಶ್ಯಕತೆನೂ ಇರಲ್ಲ. ಸೊ ಅದಕ್ಕಾದ್ರೂ ಫ್ರೂಟ್ಸ್ ತಿನ್ಬೇಕು. ಸೊ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತಿನ್ನಕ್ಕಾಗಿಲ್ಲ ಅಂದ್ರೂ ಹೇಗೋ ಒಂದ್ಸಲ ತಿಂದ್ಬಿಡಿ. ಹಂಗೆ ಮಾಡತ್ತು. ತಿನ್ನಕ್ಕಾಗಿಲ್ಲ ನಾನು ಚೆನ್ನಾಗಿ ತಿನ್ಬಿಟ್ಟು ನೀರ್ ಕುಡ್ಬಿಡ್ತೀನಿ. ಸೊ ಆ ಟೇಸ್ಟ್ ನನ್ ಬಾಯಲ್ಲಿ ಉಳಿಯೋದಿಲ್ಲ. ಸೊ ಅದಕ್ಕೆ ಏನಾದ್ರೂ ಆಗಕ್ಕಿಂತ ಮುಂಚೆ ಚೆನ್ನಾಗಿ ತಿನ್ಬಿಡಿ. ಆದ್ಮೇಲೆ ತಿನ್ನೋದಿದ್ಯಲ್ಲ ಹೆವಿ ಟಾರ್ಚರ್ ಅದಂತೂ. ಸೊ ನಂಗೆ ಆ ಒಂದ್ ಟೈಮಲ್ಲಿ ಬೀಟ್ರೂಟ್ ಕೊಡ್ತಿದ್ರು. ಯಪ್ಪ ಬೀಟ್ರೂಟ್ ಕ್ಯಾರೆಟ್ ಹಂಗೆ ತಿನ್ಬೇಕಿತ್ತು ನಂಗೆ. ನಾನು ಅದನ್ನೆಲ್ಲ ತಿಂದೋಳೆ ಅಲ್ಲ. ಕ್ಯಾರೆಟ್ ಬೇಕಾದ್ರೆ ಯಾವಾಗ ಒಂದ್ಸಲ ಅದನ್ನೆಲ್ಲ ತಿಂದೋಳೆ ಅಲ್ಲ. ಹೆಂಗ್ ಆಗ್ಬಿಟ್ಟಿತ್ತು ಅಂದ್ರೆ ಸೊ ಇವಾಗ್ಲೂ ಕೊಡ್ತಾರೆ ಬಟ್ ನಾನ್ ತಿಂತಾ ಇಲ್ಲ ಅಷ್ಟೇ. ಅಂದ್ರೆ ಆ ಹೆಲ್ತ್ ಅಪ್ಸೆಟ್ ಆದಾಗ ಹೆಂಗೆ ನೀವು ಅದು ಈಗ ಶೂಟಿಂಗು ಇರ್ತಿತ್ತು ಹೆಂಗೆ ಅದರಿಂದ? ನಾನು ಅದೆಲ್ಲ ಶೂಟಿಂಗ್ ಮಾಡಿದ್ದೆ. ಸೊ ಹೆಂಗೆ ಅಂದ್ರೆ ಅದರಲ್ಲಿ ಒಂದ್ ಸೀನ್ ಇತ್ತು. ಸೊ ನಾವು ಕಾಲೇಜ್ ಬಿಟ್ಟು ಎಲ್ಲೋ ಆಚೆ ತಿರ್ಗಕ್ ಹೋಗಿರ್ತೀವಿ. ಅದ್ರಲ್ಲಿ ನಾನು ಚಪ್ಪಲಿ ಹಾಕಿರ್ಲಿಲ್ಲ. ಸೊ ನಂಗೆ ಇದು ಹೆಂಗ್ ಗೊತ್ತಾಯ್ತು ಅಂದ್ರೆ ನನ್ಗೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗಿದೆ ಅಂತ ನನ್ ಕಾಲ್ ಮೇಲೆ ಬಿಸಿ ನೀರ್ ಹಾಕೊಂಡು ಕಾಲ್ ಫುಲ್ಲು ಸುಟ್ಟೋಗ್ಬಿಟ್ಟಿತ್ತು. ಅದನ್ನ ತೋರ್ಸಕ್ಕೆ ಅಂತ ಹೋದಾಗ ನಂಗೆ ಹೇಳಿದ್ರು ಡಾಕ್ಟರ್, ನಾನು ತುಂಬಾ ಲೈಕ್ ಪೇಲ್ ಎಲ್ಲೋ ಕಾಣಿಸ್ತಿದೆ, ವೈಟ್ ಇರ್ಲಿಲ್ಲ, ನಾನು ಫೇರ್ ಇರ್ಲಿಲ್ಲ. ಸೊ ಫೇರ್ ಎಲ್ಲೋ ಇದರಿಂದ ಅವ್ರು ಹೇಳ್ತಿದ್ರು ಫಸ್ಟ್ ಬ್ಲಡ್ ಚೆಕ್ಅಪ್ ಮಾಡಿಸು. ಸೊ ಮಾಡಿಸಿದಾಗ ಹಿಮೋಗ್ಲೋಬಿನ್ ಲೆವೆಲ್ ಬರೀ 4 ಇತ್ತು. ಸೊ 6 ಮೇಲಿದ್ರೆ ತಿನ್ನೋದ್ರ ಮೇಲೆ ನಮ್ಗೆ ಇದು ಇಂಪ್ರೂವ್ ಮಾಡ್ಕೋಬೋದಿತ್ತು. ಸೊ 6 ಕೆಳಗಿದ್ದರಿಂದ ನಾನು ಹಾಕ್ಸ್ಕೊಳ್ಳೇಬೇಕಿತ್ತು ಗ್ಲೂಕೋಸ್. ಸೊ ಅದೊಂದು ಇದ್ ಬರುತ್ತೆ ಮೆಡಿಸಿನ್. ಸೊ ಅದನ್ನ ಗ್ಲೂಕೋಸ್ ಹಾಕ್ತಾರೆ ನಮ್ಗೆ. ಸೊ ಅದನ್ನ ಹಾಕ್ಸ್ಕೊಂಡಾಗ ಗೊತ್ತಾಯ್ತು ನಂಗೆ ಓಕೆ ಎಷ್ಟು ತಿನ್ನೋದು ಎಷ್ಟು ಇಂಪಾರ್ಟೆಂಟ್ ಹಂಗೆ ಅಷ್ಟೇ. ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನ್ ತಿನ್ನೋದು ಇಂಪಾರ್ಟೆಂಟ್. ಏನ್ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ. ನಮ್ಗೆ ಶಾಕಿಂಗ್ ವಿಚಾರ ಅಂತಂದ್ರೆ ತನ್ವಿಗೆ ಪಿಜ್ಜಾ ತಿಂದ್ರೆ ಮೈಯಲ್ಲೆಲ್ಲ ಗುಳ್ಳೆ, ಅಮೃತಗೆ ಪಿಜ್ಜಾನೇ ಪ್ರಾಣ. ಹೆಂಗ್ ತಿಂತೀನಿ ಪಿಜ್ಜಾ ಅಂದ್ರೆ ನಾನು ಫುಲ್ ಲೈಕ್ ಅದು ಈ ನಡುವೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ನಾನು ಈ ನಡುವೆ ಏನ್ ಅನ್ಕೋತಾ ಇದೀನಿ, ಎಲ್ಲ ಸ್ಕಿಪ್ ಮಾಡ್ಬೇಕು, ಇದು ಎಲ್ಲ ಬಿಟ್ಟೇ ಬಿಡ್ಬೇಕು, ಹೆಲ್ದಿ ಕಡೆ ಹೆಲ್ದಿ ಆಗಿರ್ಬೇಕು. ಸೊ ಸ್ಕಿನ್ ಮೇಂಟೈನ್ ಮಾಡ್ಬೇಕು, ಬಾಡಿ ಮೇಂಟೈನ್ ಮಾಡ್ಬೇಕು. ನಾನ್ ಯಾವಾಗ ಹಂಗ ಅನ್ಕೊಂತೀನಲ್ಲ ಅದ್ರ ಸಂಜೆನೆ ಆರ್ಡರ್ ಮಾಡ್ಕೊಂಡು ತಿಂದ್ಬಿಟ್ಟಿರ್ತೀನಿ. ಸೊ ಅಕೌಂಟ್ ಮಾಡ್ಸಿದ್ಮೇಲೆ ಅಮ್ಮ ಗೊತ್ತಲ್ಲ ಪೇಮೆಂಟ್ ಇರುತ್ತೆ, ಆರ್ಡರ್ ಮಾಡ್ಕೊತೀನಿ. ಅದಕ್ಕೆ ಅಮ್ಮ ಅಕೌಂಟ್ ಮಾಡ್ಸಿರ್ಲಿಲ್ಲ ನಂಗೆ ಹಿಂಗ್ ಮಾಡ್ತೀನಿ ಅಂತ. ಬಟ್ ಹೆಂಗೋ ಮಾಡಿ ಅಕೌಂಟ್ ಮಾಡ್ಸ್ಕೊಂಡೆ. ಸೊ ಅದಾದ್ಮೇಲೆ ಆರ್ಡರ್ ಮಾಡ್ಕೊತೀನಿ. ಸೊ ಹಂಗೆ ಯಾವಾಗ ಜಾಸ್ತಿ ಹೆಲ್ದಿ ಆಗಿರ್ಬೇಕು ಅನ್ಕೊಂತೀನೋ ಅವಾಗ್ಲೇ ಹೆಂಗೆ ಸೆಟ್ಟಲ್ ಈಗ ಪಿಜ್ಜಾ ತಿನ್ನಕ್ಕೆ ಸ್ವಲ್ಪ ತಿಂದಿದ ತಕ್ಷಣ ಮೈಯಲ್ಲೆಲ್ಲ ಗುಳ್ಳೆ ಆಗ್ಬಿಟ್ಟಿತ್ತು. ಸೊ ಪಿಜ್ಜಾ ಹಂಗೆ ಬಿಡ್ತಿದ್ರ ಇಲ್ಲ ಆಫ್ ಆದ್ಮೇಲೆ ತಿಂತಿದ್ದೆ. ಕ್ಯಾಮ್ರಾ ಆಫ್ ಆದ್ಮೇಲೆ
ಅವ್ರ ಏನಾದ್ರು ಡೈಲಾಗ್ ಹೇಳೋವರೆಗೂ ತಿಂತಿದ್ದೆ, ಇಲ್ಲ ಎಲ್ಲರೂ ಸೆಟ್ಟಿಂಗ್ ಮಾಡೋವರೆಗೂ ತಿಂತಿದ್ದೆ. ಹಾ. ಆಮೇಲೆ ಬೈಯೋರು ಕಂಟಿನ್ಯೂಟಿ ಅದನ್ನ ಇಟ್ಬಿಟ್ಟು ಇನ್ನೊಂದ್ ಪೀಸ್ ಚೆನ್ನಾಯ್ತು. ತಿನ್ನೋದೇನಾದ್ರು ಸೀನ್ ಇದ್ರೆ ನಾನು ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ತಿಂತಿರ್ಲಿಲ್ಲ. ನಾನು ಅದಕ್ಕೆ ತುಂಬಾ ಲಾಯಲ್ ಆಗಿದ್ದೆ ತಿನ್ನೋ ಸೀನ್ಗಳಿಗೆ. ಆನ್ ಸ್ಕ್ರೀನ್ ಅಂದ್ರೆ ಆಫ್ ಸ್ಕ್ರೀನ್ ಅಲ್ಲೂ ತಿಂತಿದ್ದೆ. ಸೊ ಹಂಗೆ ಅಂದ್ರೆ ಸ್ಪೆಷಲ್ ಏನಾದ್ರು ಕಾಳಜಿ ಮಾಡ್ತಿದ್ರಾ ಶೂಟಿಂಗ್ ಸೆಟ್ ಅಲ್ಲಿ ಯಾರು ತರ್ಸ್ಕೊಡೋದು ಅಂದ್ರೆ ಮಕ್ಕಳಿಗೆ? ಭಾಗ್ಯಮ್ಮ ಮಾಡ್ತಿದ್ರು. ಸೊ ಒಂದ್ಸಲ ನಮ್ಗೆ KFC ತರ್ಸ್ಕೊಟ್ಟಿದ್ರು ಅಂಡ್ ಐಸ್ ಕ್ರೀಮ್ ತರ್ಸ್ತಾ ಇದ್ರು. ಸೊ ಹಂಗೆ ಎಲ್ರಿಗೂ ತರ್ಸ್ತಾ ಇದ್ರು. ಸೊ ಚೆನ್ನಾಗಿತ್ತು. ಅದನ್ನೆಲ್ಲ ಮಿಸ್ ಮಾಡ್ಕೊಂತ. ಹೆಂಗೆ ಭಾಗ್ಯಮ್ಮ ಈ 3.5 ವರ್ಷದ ಭಾಗ್ಯಮ್ಮ ಏನ್ ಅನ್ಸುತ್ತೆ ಸಡನ್ ಆಗಿ? ತುಂಬಾ ಹೇಳ್ಕೊಟ್ರು. ಭಾಗ್ಯಮ್ಮ, ಪದಮ್ಮ, ಸುಲ್ತಮ್ಮ ಎಲ್ರು ತುಂಬಾ ಹೇಳ್ಕೊಟ್ರು. ಏನಾದ್ರು ತಪ್ಪು ಮಾಡಿದ್ರೆ ಆಮೇಲೆ ಏನಾದ್ರು ಸೀನ್ ಡೈಲಾಗ್ಸ್ ಹೇಳ್ಬೇಕಾದ್ರೆ ಕಾನ್ಶಿಯಸ್ ಆಗ್ತೀನಿ ನಾನು. ಸೊ ಅದನ್ನ ಅಂದ್ರೆ ಅದು ಹೋಗೋ ತರ ಮಾಡಿದ್ರು. ಸೊ ಇವಾಗ ಡೈಲಾಗ್ ಹೇಳ್ಬೇಕಾದ್ರೆ ಒಂದು ಧೈರ್ಯ ಇರುತ್ತೆ. ಸೊ ಹಂಗೆ ಸೊ ತುಂಬಾ ಹೇಳ್ಕೊಟ್ರು. ಡೈಲಾಗ್ ಹೇಗ್ ಹೇಳ್ಬೇಕು ಅಂಡ್ ನಿನ್ ಎಕ್ಸ್ಪ್ರೆಷನ್ ಹೇಗ್ ಕೊಡ್ಬೇಕು. ಅಂಡ್ ಇನ್ನೊಂದು ಕ್ಯೂಟ್ ಮೂಮೆಂಟ್ ಏನಂದ್ರೆ ನಂಗೆ ಗುಂಡಂಗೆ ಅಳೋ ಸೀನ್ ಇದ್ದಿದ್ರೆ ಸೊ ಕಣ್ಣೀರ್ ಹಾಕೋಬೇಕಿತ್ತು. ಸೊ ಬಾಟ್ಲ್ ಬಂದು ಅವರೇ ಬಂದು ಹಾಕೋರು. ಭಾಗ್ಯಮ್ಮನೇ ಹಾಕೋರು. ನಂಗೂ ಗುಂಡಂಗೆ ಇಬ್ರಿಗೂ ಅವರೇ ಹಾಕೋ ಸ್ಟಾರ್ಟಿಂಗ್ ಡೇಸ್ ಅಲ್ಲೆಲ್ಲ. ಸೊ ಆಮೇಲೆ ಹೋಗ್ತಾ ನಾವೇ ಹಾಕೊಳಕ್ ಮಾಡಿದ್ವಿ. ಅಂಡ್ ಲಾಸ್ಟ್ ಸೀನ್ ಅಲ್ಲಿ ನಂಗೆ ಕಣ್ಣೀರ್ ಹಾಕೋಬೇಕಿತ್ತು. ಸೊ ನಾನು ಅವ್ರ ಹತ್ರನೇ ಹಾಕ್ಸ್ಕೋಬೇಕು ಅಂತ ಅವ್ರ ಹತ್ರನೇ ಹಾಕ್ಸ್ಕೊಂಡಿದ್ದೆ. ಅದು ತುಂಬಾ ಕ್ಯೂಟ್ ಮೂಮೆಂಟ್. ಯಾವಾಗ್ಲೂ ಅವರೇ ಹಾಕೋರು ಕಣ್ಣಿಗೆ ನೀರು. ಸೊ ಅದು ತುಂಬಾ ಇಷ್ಟ. ಅಂಡ್ ಚೆನ್ನಾಗಿತ್ತು ಆ ಜೊತೆ ಎಲ್ಲ ವರ್ಕ್ ಮಾಡಿದ್ದು. ಸೊ ಅಂತ ದೊಡ್ಡ ಆರ್ಟಿಸ್ಟ್ ಗಳ ಜೊತೆ ಅದು ಫಸ್ಟ್ ಸೀರಿಯಲ್ ಅಲ್ಲೇ ವರ್ಕ್ ಮಾಡೋದು ತುಂಬಾ ಲಕ್ಕಿ ಅನ್ಸುತ್ತೆ. ಸೊ ಐ ಆಮ್ ಲಕ್ಕಿ. ಯಾಕಂದ್ರೆ ನಾವು ನೋಡಿರೋದು ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಭಾಗ್ಯಮ್ಮ ನೀವು ಎಲ್ಲ ರೀಲ್ಸ್ ಮಾಡ್ಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಆದ್ರೆ ಪಟಕ್ಕನ್ನ ನಕ್ಬಿಡೋ ಅಂತದ್ದು. ಸೊ ಆನ್ ದಿ ಸ್ಕ್ರೀನ್ ನೀವು ಭಾಗ್ಯಮ್ಮನ ದ್ವೇಷ ಮಾಡ್ಬೇಕಿತ್ತು ಮದ್ವೆ ಆದ್ಮೇಲೆ. ಸೊ ಆ ಮೂಮೆಂಟ್ ಅಲ್ಲಿ ಅಂದ್ರೆ ಸಡನ್ ರೀಟೇಕ್ ಗಳು ಆ ಫನ್ನಿ ಯಾವ ತರ ರೇಗಿಸ್ತಾ ಇದ್ರು? ಅಂದ್ರೆ ನಮ್ಗೆ ಈ ಅಳೋದು ಇದ್ದಾಗ ಸ್ವಲ್ಪ ನಗು ಬರ್ತಿತ್ತು. ಅದ್ ಬಿಟ್ರೆ ಕೋಪದ್ ಮಾಡುವಾಗ ನಗು ಬರ್ತಿರ್ಲಿಲ್ಲ. ಬಿಕಾಸ್ ಆ ಡೈಲಾಗ್ ಗಳಿರುತ್ತಲ್ಲ ಅದನ್ನ ಕೇಳ್ಸ್ಕೊಂಡ್ ಕೋಪದ್ ಮಾಡುವಾಗ ನಗು ಬರ್ತಿರ್ಲಿಲ್ಲ. ಅದ್ ಬಿಟ್ರೆ ನಾರ್ಮಲ್ ಡೈಲಾಗ್ಸ್ ಎಲ್ಲ ನಗು ಬರ್ತಿತ್ತು. ಸೊ ತುಂಬಾ ನಗು ಬಂತು. ತಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ಇವಾಗ ನಗ್ತಾರೆ ಇದ್ರೆ ಆಬ್ವಿಯಸ್ಲಿ ಬೈತಾರೆ ಡೈರೆಕ್ಟ್. ಸೀನ್ಗೂ ಶಾರ್ಟ್ಗೂ ನಗ್ತಾರೆ. ನಗಬೇಕು ಅಂತ ಹೇಳ್ಬಿಟ್ಟು ಅಂತ ಕೆಮ್ಮ ತರ ತಲೆ ಬಗ್ಸ್ಕೊಂಡ್ ನಗದೆ. ನಂಗೆ ಟ್ರಿಕ್ ಹೇಳ್ಕೊಟ್ಟಿದ್ ಭಾಗ್ಯಮ್ಮ. ಸೊ ಅಟ್ ಲೀಸ್ಟ್ ಅವ್ರು ಅನ್ಕೋತಿದ್ರೆ ಕೆಮ್ತಿದ್ದಾರೆ ಅಂತ. ಸೊ ನಾವು ನಗು ಮುಗಿಸ್ಕೊಂಡ್ ರೆಡಿ. ಯಾವಾಗ್ಲೂ ಕೆಮ್ತಿದ್ರಾ? ನಂಗೆ ಯಾವಾಗ ತುಂಬಾ ನಗು ಬರ್ತಂತೆ ಅವಾಗ ಕೆಮ್ತಿದ್ದೆ. ಸೊ ಅವಾಗ ಅದಾದ್ಮೇಲೆ ಮುಗ್ದಾದ್ಮೇಲೆ ಓಕೆ ರೆಡಿ ಸರ್ ಅಂತ ಹೇಳ್ಬಿಟ್ಟು ಮಾಡ್ತಿದ್ವಿ. ಯಾರು ಹೆಚ್ಚು ರೀಲ್ಸ್ ನ ಡಾನ್ಸ್ ಹೇಳ್ಕೊಡ್ತಾ ಇದ್ದಿದ್ದು? ಡ್ಯಾನ್ಸ್ ಹೇಳ್ಕೊಡ್ತಿದ್ದಿದ್ ಭಾಗ್ಯಮ್ಮನೆ. ಬಟ್ ಈ ರೀಲ್ ಮಾಡ್ಬೇಕು ಅಂತ ಹುಡುಕ್ತಿದ್ ನಾನು. ಸೊ ಅದ್ ರೀಲ್ ಮಾಡ್ಬೇಕು ಅಂತ ಹುಡುಕ್ಬಿಟ್ಟು ಅಮ್ಮಂಗ್ ಕಳ್ಸಿದ್ದೆ. ಅಂಡ್ ಅವ್ರಿಗೆ ಹೆಂಗೆ ಅಂದ್ರೆ ಆ ಸ್ಟೆಪ್ ನೋಡಿದ ತಕ್ಷಣ ಕಲ್ತ್ಕೊಂಡ್ಬಿಡ್ತಾರ. ನನಗೆ ಹಂಗಲ್ಲ. ಇಲ್ಲ ಅವರು ಒಂದ್ 3-4 ಟೇಕು 5-6 ಟೇಕ್ ತಗೋತಿದ್ದೆ. ಅದಾದ್ಮೇಲೆ ಪರ್ಫೆಕ್ಟ್ ಆಗಿ ಬರ್ತಿತ್ತು. ಸೊ ಹಂಗೆ ನಾನ್ ಕಳ್ಸಿದ್ದೆ, ಅವ್ರು ಹೇಳ್ಕೊಡ್ತಿದ್ರು. ಈ ನಮ್ಗೆ ಅವ್ರನ್ನ ನೋಡ್ದಾಗ ಅನ್ಸೋದು ಒಂಥರ ಟೀಚರ್ ತರನು ಇದ್ರ ನಿಮ್ಗೆ? ಯಾವೆಲ್ಲ ವಿಚಾರದಲ್ಲಿ ಸಜೆಸ್ಟ್ ಮಾಡ್ತಿದ್ರು? ಲೈಕ್ ಹೇರ್ ಸ್ಟೈಲ್ ವಿಚಾರದಲ್ಲಿ ಹಿಂಗ್ ಮಾಡ್ಸ್ಕೊಬೇಡ, ಹಂಗ್ ಮಾಡ್ಸ್ಕೊ ಚೆನ್ನಾಗಿರುತ್ತೆ. ಆಮೇಲೆ ಡ್ರೆಸ್ಸಿಂಗ್ ಸೆನ್ಸ್ ವಿಚಾರದಲ್ಲಿ ಅಂಡ್ ಏನೇನ್ ತಿನ್ಬೇಕು. ಸೊ ಆಮೇಲೆ ಯೋಗ ಏನ್ ಮಾಡಿದ್ರೆ ಇದಾಗುತ್ತೆ. ಆಮೇಲೆ ಏನಂದ್ರೆ ಸೊ ಅವ್ರು ಜಿಮ್ಗೆ ಹೋಗ್ತಾರಲ್ವಾ, ಅವ್ರ ಜಿಮ್ ಅಲ್ಲಿ ಯಾವ್ದಾದ್ರು ಒಂದ್ ಎಕ್ಸರ್ಸೈಸ್ ಮಾಡ್ಸಿದ್ರೆ ಅದ್ ಬಂದ್ ನಮ್ ಕೈಲಿ ಮಾಡ್ಸೋರು. ಅಂದ್ರೆ ಒಂದೊಂದೇ ಭಾಗ್ಯಮ್ಮ ಜಿಮ್ಗೆ ಹೋಗ್ತಾರೆ. ಹೌದು. ಸೊ ಬಂದ್ ಮಾಡ್ಸೋರು. ಸೊ ಅದನ್ನ ಮಾಡ್ಸಿದ್ರು. ಆಮೇಲೆ ಅದೇ ನಾನು ಹೇಳ್ದಾಗೆ ಡೈಲಾಗ್ ಹೇಗ್ ಹೇಳೋದು ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಹೇಳ್ಕೊಡ್ತಿದ್ರು. ಎಕ್ಸ್ಪ್ರೆಷನ್ ಕೊಡೋದು ಎಲ್ಲ ಹೇಳ್ಕೊಡ್ತಿದ್ರು. ಓಕೆ. ಈಗ ಅವ್ರು ಮಗನ್ ಕರ್ಕೊಂಡ್ ಬರ್ತಿದ್ರ ಸೆಟ್ಟಿಗೆ? ಇಲ್ಲ, ಅವನು ಬರಲ್ಲ ಅಂತ ಹೇಳ್ತಿದ್ದ. ಯಾಕೆ ಗೊತ್ತಿಲ್ಲ. ಅವನು ಅಮ್ಮ ಬೇಡ ಅಮ್ಮ ಶೂಟಿಂಗ್ ಬರಲ್ಲ ಅಂತ ಹೇಳ್ತಿದ್ದ. ಸೊ ನಾವ್ ಹೇಳಿದ್ವಿ. ಆಮೇಲೆ ಅವ್ರು ಹೇಳ್ತಿದ್ರು ಇಲ್ಲ ಮೂವನ್ ಕರ್ಕೊಂಡ್ ಬರ್ತೀನಿ ಬಟ್ ಅವ್ನ್ ಬರಲ್ಲ ಅಂತಾನೆ ಅಂತ. ಅಂದ್ರೆ ಒಂದಿನ ನೋಡು ಇಲ್ಲ ನೀವು? ನಾವ್ ನೋಡಿದ್ವಿ. ಎಲ್ಲಿ ನೋಡಿದ್ದು? ಅನುಬಂಧದಲ್ಲಿ ನೋಡಿದ್ದೆ. ಕರೆಕ್ಟ್. ನಾವು ಎಲ್ಲ ಆ ಟೈಮಲ್ಲೇ ನೋಡಿದ್ದು. ಹೇಗೆ ಅವನು ನಿಮ್ ಜೊತೆ ಎಲ್ಲ? ಚೆನ್ನಾಗಿ. ಅವ್ನ್ ಹೆಂಗೆ ಅಂದ್ರೆ ಸೇಮ್ ಭಾಗ್ಯಮ್ಮ ತರಾನೇ ಒಂಥರ ಹೆಂಗೆ ಅಂದ್ರೆ ಇದು ಹೆಂಗೆ ಹೇಳಿ ನಾನು ಫುಲ್ ಆಕ್ಟಿವ್ ಆಗಿರ್ತಾನೆ. ಸೊ ಸಾಫ್ಟ್ ವಾಯ್ಸ್, ಫುಲ್ ಆಕ್ಟಿವ್ ಆಗಿರ್ತಾನೆ ಅಂಡ್ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾನೆ. ಭಾಗ್ಯಮ್ಮ ಹೇಗೋ ಅವನು ಹಂಗೆ. ಓಕೆ. ಈ ಸಡನ್ ಆಗಿ ತಾಂಡವ್ ಅವ್ರನ್ನ ನೆನಪಿಸ್ಕೊಂಡಾಗ, ಯಾಕಂದ್ರೆ ಸೀರಿಯಲ್ ಅಲ್ಲಿ ಅವರು ಒಂಥರ ನೆಗೆಟಿವ್ ಶೇಡ್, ಬಟ್ ನಿಮ್ಮ ಭಾಗ್ಯಲಕ್ಷ್ಮಿ ಜರ್ನಿನಲ್ಲಿ ತಾಂಡವ್ ಎಷ್ಟ್ ಪಾತ್ರ ವಹಿಸ್ತಾರೆ? ಭಾಗ್ಯಲಕ್ಷ್ಮಿ ಜರ್ನಿಲಿ ಎಲ್ರು ಎಷ್ಟು ಪಾತ್ರ ವಹಿಸ್ತಾರೋ ಹಂಗೆ ನಮ್ಮ ಸುದರ್ಶನ್ ಡ್ಯಾಡಿ ಕೂಡ ಪಾತ್ರ ವಹಿಸ್ತಾರೆ. ಅವ್ರನ್ನ ಡ್ಯಾಡಿ ಅಂತಾನೆ ಕರಿತಿದ್ವಿ, ತಾಂಡವ್ ಡ್ಯಾಡಿ. ಆನ್ ಸ್ಕ್ರೀನ್ ಅಂಡ್ ಆಫ್ ಸ್ಕ್ರೀನ್. ಸೊ ಆಫ್ ಸ್ಕ್ರೀನ್ ಪಪ್ಪ ಅಂತ ಕರಿತಿದ್ವಿ, ಆನ್ ಸ್ಕ್ರೀನ್ ಪಪ್ಪ ಅಂತ ಕರಿತಿದ್ವಿ. ಆಫ್ ಸ್ಕ್ರೀನ್ ಡ್ಯಾಡಿ 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 ಅಂತ ಕರಿತಿದ್ದೆ. ಸೊ ಅವರು ತುಂಬಾ
ಅಂದ್ರೆ ಏನೋ ಸಿಚುಯೇಷನ್ ಬಂದ್ರು ನಾವ್ ಡಲ್ ಆಗಿರ್ಬಾರ್ದು ಅವ್ರಿಗೆ. ಹ್ಮ್. ಸೊ ಎಲ್ರನ್ನ ಎಂಕರೇಜ್ ಮಾಡೋರು, ಏನಾಗಲ್ಲ ಮೋಟಿವೇಟ್ ಮಾಡೋರು, ಅದನ್ನ ಮಾಡ್ಬೋದು ಏನಾಗಲ್ಲ, ದಟ್ಸ್ ಓಕೆ ಅಂತ. ಸೊ ಹಂಗೆ ಎಲ್ರು ಎಷ್ಟು ನಮ್ಮ ಇದ್ರಲ್ಲಿ ಪಾತ್ರ ವಹಿಸ್ತಿರೋ ಅವರು ಅಷ್ಟೇ ಪಾತ್ರ ವಹಿಸ್ತಾರೆ. ಅಂಡ್ ಅವ್ರನ್ನು ಕೂಡ ತುಂಬಾ ಮಿಸ್ ಮಾಡ್ಕೊಂತೀವಿ. ಬಿಕಾಸ್ ತುಂಬಾ ಫನ್ ಇರ್ತಿತ್ತು. ನಾವ್ 4 ಜನ ಸೇರ್ಕೊಂಡ್ಬಿಟ್ರೆ ಎಕ್ಸ್ಟ್ರೀಮ್ ಆಗಿ ಕಾಮಿಡಿ ಮಾಡ್ಕೊಂಡು ನಕ್ಕೊಂಡಿರ್ತಿದ್ವಿ. ಸೊ ಅದನ್ನಂತೂ ತುಂಬಾ ಮಿಸ್ ಮಾಡ್ಕೊಂತೀವಿ. ಅಂದ್ರೆ ಅವ್ರು ನೋಡೋರೆ ಕಣ್ಣಿಗೆಲ್ಲ ವಿಲನ್ ತರನೇ ಕಾಣಿಸ್ತಾರೆ, ಬಟ್ ತುಂಬಾ ಸಾಫ್ಟ್ ಹೌದು. ಮನುಷ್ಯ. ಆಫ್ ಸ್ಕ್ರೀನ್ ತುಂಬಾ ಒಳ್ಳೆಯವರು. ಸೊ ಆನ್ ಸ್ಕ್ರೀನ್ ಹೇಗೆ ತುಂಬಾ ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂತಾರೋ, ಆಫ್ ಸ್ಕ್ರೀನ್ ಅದ್ರ ಆಪೋಸಿಟ್ ಅವರು ತುಂಬಾ ಒಳ್ಳೆಯವರು. ಸೊ ಅವ್ರ ಜೊತೆ ಕೆಲಸ ಮಾಡ್ಬೇಕು, ಇನ್ನೊಂದ್ಸಲ ನಮ್ ಟೀಮ್ ಜೊತೆ ಕೆಲಸ ಮಾಡ್ಬೇಕು ಅಂತ. ಇಡೀ ಟೀಮ್ ಟ್ರಿಪ್ ಎಲ್ಲ ಹೋಗ್ತಾ ಇದ್ರಿ, ಅದೇ ಹೇಗೆ, ಯಾರು ಪ್ಲಾನ್ ಮಾಡ್ತಾ ಇದ್ರು? ಸೊ ಹೇಗೆ ಅಂದ್ರೆ ರ್ಯಾಂಡಮ್ ಪ್ಲಾನ್ ಮಾಡ್ತಿದ್ವಿ, ಬಟ್ ಅದು ಒಂದೊಂದ್ಸಲ ಎಕ್ಸಿಕ್ಯೂಟ್ ಆಗ್ತಿತ್ತು. ಒಂದ್ಸಲ ಫೇಲ್ಯೂರ್ ಆಗಿರೋದು ಇದೆಯಾ? ಫೇಲ್ಯೂರ್ ಆಗಿರೋದು ಬೇಜಾರು. ಸೊ ಅದೇ ಶೂಟಿಂಗು ಅಥವಾ ಪರ್ಸನಲ್ ವರ್ಕ್ಸ್ ಅದರಿಂದ ಫೇಲ್ಯೂರ್ ಆಗಿತ್ತು. ಸೊ ರ್ಯಾಂಡಮ್ ಪ್ಲಾನ್ ಮಾಡಿದ್ದು ಸ್ವಲ್ಪ ಎಕ್ಸಿಕ್ಯೂಟ್ ಆಗಿದ್ದಿದೆ. ಸೊ ಅದೆಲ್ಲ ಚೆನ್ನಾಗಿರ್ತಿತ್ತು. ಅಂಡ್ ಅಲ್ಲಿ ಹೋದಾಗ ತುಂಬಾ ಎಂಜಾಯ್ ಮಾಡ್ತಿದ್ವಿ, ಚೆನ್ನಾಗಿತ್ತು ಅದೆಲ್ಲ. ಪದ್ಮಜ ಅವ್ರನ್ನ ನೋಡಿದ್ರೆ ತುಂಬಾ ಸೀನಿಯರ್, ಅವರಿಂದ ಕಲಿಯೋದು ತುಂಬಾ ಇದೆ. ಯಾಕಂದ್ರೆ ಅವ್ರಷ್ಟು ಹಿರಿಯ ನಟಿ ಆದ್ರೂ ಕೂಡ ಒಂಚೂರು ಹಮ್ ಕಾಣಿಸಲ್ಲ ನಮ್ ಕಣ್ಣಿಗೆ, ಮಕ್ಳು ತರನೇ ಕರ್ಕೊಂಡು ಹೋಗ್ತಾರೆ. ಅದು ನಿಮ್ಮಿಗೆ ಅಂತ ಅಜ್ಜಿ ಇರ್ಬೇಕಿತ್ತು ಅಂತ ಅನ್ಸಿದ್ಯಾ ರಿಯಲ್ ಲೈಫ್ ಅಲ್ಲಿ? ಏನಂದ್ರೆ ಅವ್ರ ವಾಯ್ಸ್ ತುಂಬಾ ಇಷ್ಟ ನಂಗೆ, ಸಾಫ್ಟ್. ಆಮೇಲೆ ಪುಟಿ 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 ಅದ್ ಹಂಗಲ್ಲ ಅಮ್ಮ ಪುಟಿ. ಆಮೇಲೆ ಏನ್ ಗೊತ್ತಾ ನಂಗೆ, ಬೈ ಚಾನ್ಸ್ ಇವಾಗ ಏನೋ ಒಂದು ಸೀನ್ ಇತ್ತು, ಸೊ ಅದ್ರಲ್ಲಿ ನಾನ್ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಹೇಳ್ಬಿಡ್ತಾರೆ, ಪುಟಿ ಈ ಸೀನಲ್ಲಿ ನೀನ್ ಚೆನ್ನಾಗ್ ಮಾಡಿಲ್ಲ ಅಮ್ಮ, ಇನ್ನೊಂದ್ ಸ್ವಲ್ಪ ಮಾಡ್ಬೇಕಿತ್ತು ನೀನು. ಬಿಕಾಸ್ ಚೆನ್ನಾಗ್ ಮಾಡಿದ್ರೆ ಪುಟ್ಟಿ ಚೆನ್ನಾಗ್ ಮಾಡಿದ್ರೆ ಅಂತ ಹೇಳ್ತಾರೆ. ಸೊ ಹಂಗೆ ಸೊ ಆ ಜೊತೆನೂ ಕೆಲಸ ಮಾಡಿ ತುಂಬಾನೇ ಖುಷಿ ಇದೆ. ಚೆನ್ನಾಗಿತ್ತು. ಅಂದ್ರೆ ನಮಗೆಲ್ಲ ನೋಡಿದಾಗ ರಿಯಲ್ ಬಾಂಡಿಂಗ್ ತರ ಫೀಲ್ ಆಗ್ತಿತ್ತು. ಅಂದ್ರೆ ಭಾಗ್ಯ ಸೆಕೆಂಡ್ ಮದ್ವೆ ಹೋಗ್ಬಿಟ್ಟಾಗ ಅಜ್ಜಿ ಕಷ್ಟ ಹೇಳ್ಕೊಳಕ್ ನೀವು ಹಾತೊರಿತಾ ಇದ್ದಿದ್ದು, ಅದೆಲ್ಲ ನಮ್ಗೆ ರಿಯಲ್ ತರ ಕನೆಕ್ಟ್ ಆಗ್ತಾ ಇತ್ತು. ಸೊ ಅದೆಲ್ಲ ಹೆಂಗಿತ್ತು ಅಂದ್ರೆ, ಸೊ ಅದೇ ಭಾಗ್ಯಮ್ಮ ಮನೆಗೆ ಹೋಗಿರ್ತಾರೆ, ನಾನು ಅವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತೀನಿ. ಸೊ ಅವಾಗ ಅಜ್ಜಿ ಏನ್ ಮಾಡ್ತಾರೆ, ಸೊ ಭಾಗ್ಯಮ್ಮನ್ ಸಿಚುಯೇಷನ್ ಹೇಗಿತ್ತು ಅದನ್ನ ನಂಗೆ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಾರೆ, ನನ್ನ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾರೆ. ಬಟ್ ನಾನ್ ಮಾಡ್ಕೊಳಲ್ಲ, ನಂಗೆ ಇದ್ದಿದ್ದೇ ಕೋಪ ಇರುತ್ತೆ. ಅಂಡ್ ಲಾಸ್ಟ್ ನಾನು ಅವ್ರನ್ನ ಒಪ್ಕೊಂಡು ಅವ್ರು ಮಾಡಿದ್ದೆ ಸರಿ ಅಂತ ಬರ್ತೀನಿ. ಹೆಂಗೆ ಪದ್ಮಜ ಅವರಿಂದ ನೀವು ತಗೊಂಡಿದ್ದು ಏನು, ಕಲ್ತಿದ್ದು ಏನು ಅಂತ? ಆಕ್ಟಿಂಗ್ ರೋಲ್ ಏನ್ ನಗ್ತಾ ಇರ್ತಾರೆ, ಆಕ್ಷನ್ ಅಂದಿದ ತಕ್ಷಣ ಸೀರಿಯಸ್ ಮೂಡ್ ಇರ್ತಾರೆ. ಸೊ ಹಂಗೆ ಸೊ ನಂಗೆ ಡೈರೆಕ್ಟರ್ ಕೂಡ ಅದನ್ನ ಹೇಳಿದ್ರು. ಸೊ ಅವ್ರಿಬ್ರಿಂದ ಕಲೀರಿ, ಲೈಕ್ ಫುಲ್ ನಗ್ತಾ ಇರ್ತಾರೆ, ಏನಾದ್ರು ಒಂದು ಸೀನ್ ಆಕ್ಷನ್ ಅಂದಿದ ತಕ್ಷಣ ಫುಲ್ ಸೀನ್ ಒಳಗೆ ಹೋಗ್ಬಿಡ್ತಾರೆ. ಸೊ ಅದನ್ನ ಕಲ್ತ್ಕೋಬೇಕು, ಅದನ್ನ ಕಲಿಬೇಕು. ಅಂಡ್ ಅದೇ ಅವ್ರು ಡೈಲಾಗ್ ಡೆಲಿವರಿ ಮಾಡೋದು, ಅವ್ರ ಎಕ್ಸ್ಪ್ರೆಷನ್ಸು ಅದನ್ನೆಲ್ಲ ಕಲ್ತ್ಕೊಂಡು. ಸುನಂದ ಅವ್ರ ಕಡೆಯಿಂದ? ಸುನಂದ ಅಮ್ಮನ ಕಡೆಯಿಂದನು ಸೇಮ್, ಅವರು ಅಷ್ಟೇ ಯಾವಾಗ್ಲೂ ಕಿರಿ ಮಾಡ್ತಾ ಇದ್ದಿದ್ದವ್ರೆ. ಸೊ ಹಂಗೆ ಸೊ ಆಫ್ ಸ್ಕ್ರೀನ್ ಏನ್ ಹಂಗಿರ್ಲಿಲ್ಲ. ಸೊ ಎಲ್ರು ಬಾಂಡು ತುಂಬಾ ಚೆನ್ನಾಗಿತ್ತು ಆಫ್ ಸ್ಕ್ರೀನ್. ಅಂಡ್ ಹೆಂಗೆ ಅಂದ್ರೆ ತುಂಬಾ ಮಜಾ ಇರುತ್ತೆ ಶೂಟಿಂಗ್ ಮಾಡಕ್ಕೆ. ಸೊ ಚೆನ್ನಾಗಿತ್ತು ಸುನೀತಮ್ಮನ ಜೊತೆನು. ಅವ್ರು ಅದನ್ನ ಹೇಳೋರು, ಏನಾದ್ರು ನಂದು ಇದೇನಾದ್ರು ಹೇಳ್ಬೇಕಾದ್ರೆ ಪ್ರನೌನ್ಸ್ ಮಾಡ್ಬೇಕಾದ್ರೆ ತಪ್ಪಾಗಿ ಹೇಳಿದ್ರೆ ಅವ್ರು ಅದನ್ನ ಕರೆಕ್ಟ್ ಮಾಡೋರು. ಸೊ ಹಿಂಗೆ ಎಲ್ಲ ಹೇಳ್ಕೊಡ್ತಾರೆ. ಆಫ್ ದಿ ಸ್ಕ್ರೀನ್ ಎಲ್ರು ಗುರುಗಳೇ. ಈ ಗುಂಡಣ್ಣ ನಿಮ್ಮ ಬಾಂಡಿಂಗ್ ಬಗ್ಗೆ ಹೇಳಿ. ಇವಾಗ ಎಷ್ಟು ಮಿಸ್ ಮಾಡ್ಕೊಂತಿದ್ದಾನು, ಕಾಲ್ ಮಾಡಿದ್ನಾ? ಗುಂಡು ನಂದು ಬಾಂಡಿಂಗು ಫಸ್ಟ್ 3 years ಲೈಕ್ ಫುಲ್ ಆನ್ ಟಾಪ್. ಆಮೇಲೆ ಏನಾಗೋಯ್ತು, ಅವ್ನು ಆದಿ ಅಂಕಲ್ ಮನೆಗೆ ಹೋಗ್ಬಿಟ್ಟ. ಸೊ ಅವಾಗ್ಲಿಂದಾನೇ ಮಿಸ್ ಮಾಡ್ಕೊಳಕ್ ಶುರು ಮಾಡ್ದೆ. ಸೊ ಇವಾಗ್ಲೂ ಮಿಸ್ ಮಾಡ್ಕೊಂತೀನಿ, ನಂಗೂ ಎಕ್ಸಾಮ್ ಅವನಿಗೂ ಎಕ್ಸಾಮ್ ನಡೀತಿದೆ. ಸೊ ತುಂಬಾ ಮಿಸ್ ಮಾಡ್ಕೊಂತೀನಿ. ನಂಗೆ ರಿಯಲ್ ಲೈಫ್ ಅಲ್ಲಿ ಲೈಕ್ ಸ್ವಂತ ತಮ್ಮ ಇರ್ಲಿಲ್ಲ, ತಮ್ಮಂದಿದ್ದಾರೆ. ಸೊ ತುಂಬಾ ಮಿಸ್ ಮಾಡ್ಕೊಂತೀನಿ. ಬಟ್ ಗುಂಡಣ್ಣನಂತ ತಮ್ಮ ಯಾರಿಗೂ ಸಿಗಲ್ಲ, ಬುಡ್ಡ ಕ್ಯೂಟ್ ಆಗಿ ಕಿವಿ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ಅವನು. ಕಿವಿ ದೊಡ್ಡ ಇನ್ಸೆಕ್ಯೂರಿಟಿ ಇದ್ದಂಗ ಅವ್ನಿಗೆ. ಕಿವಿ ಮುಟ್ಟಿದ್ರೆ ಫುಲ್ ಕೆಂಪಾಗ್ಬಿಡ್ತಾನೆ. ಏನಾದ್ರು ಅಳ್ಳ ಸೀನ್ ಇದ್ರೆ ನಮ್ ಡೈರೆಕ್ಟ್ರು ತನ್ವಿ ಹಿಂಗ ಅನ್ನೋರು. ಹಿಂಗ ಅಂದ ನಾನ್ ನಿಧಾನಕ್ಕೆ ಅಂತಿದ್ದೆ, ನಮ್ ಡೈರೆಕ್ಟರ್ ಬಂದ್ಬಿಟ್ಟು ಜೋರಾಗಿ ಹಿಂಗ ಅನ್ನೋರು, ಅಂದ್ರೆ ಜೋರಾಗಿ ಸ್ವಲ್ಪ ಹಿಂಗೆ. ಸೊ ಕೆಂಪಾಗ್ತಿತ್ತು ಅವನ್ಗೆ. ಅವಾಗ ಅಳ್ಳ ಸೀನ್ಗೆ ತುಂಬಾ ಮ್ಯಾಚ್ ಆಗ್ತಿತ್ತು. ಸೊ ಚೆನ್ನಾಗಿತ್ತು. ಅವನು ಒಂದೊಂದ್ಸಲ ಹಿಂಗ್ ಮಾಡ್ಸ್ಕೊಳ್ಳೋನು ಅಳ್ಳ ಸೀನ್ ಇದ್ದಾಗ. ಸೊ ಎಕ್ಸ್ಪ್ರೆಷನ್ ಚೆನ್ನಾಗ್ ಬರುತ್ತೆ ಅಂತ. ಸೊ ಹಂಗೆ ತುಂಬಾ ಮಿಸ್ ಮಾಡ್ಕೊಂತೀನಿ ಗುಂಡುನ. ಅಂಡ್ ರಿಯಲ್ ಆಗಿ ಜಗಳ ಆಡಿದೀರಾ ಗುಂಡ ನೀವು? ಜಗಳ ಆಡಿದೀವಿ. ಏನು ವಿಷಯ ನಾನ್ ಮರ್ತೋಗ್ಬಿಟ್ಟಿದೀನಿ ಅನ್ಸುತ್ತೆ. ಜಗಳ ಆಡಿದ್ವಿ ಅಂದ್ರೆ ಅಷ್ಟೊತ್ತೇನ್ ಜಗಳ ಆಡಿಲ್ಲ. ಇವಾಗ ನಂಗೂ ನಿಂಗೂ ಏನಾದ್ರು ಮಾತುಕತೆ ಇದೆ, ಅದ್ರಲ್ಲಿ ಏನೋ ಒಂದ್ ಜಗಳ ಆಗಿರುತ್ತೆ. ಸೊ
ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಬಂದು ಇಲ್ಲ ಅವನೇ ಸಾರಿ ಕೇಳ್ತಾನೆ, ಇಲ್ಲ ನಾನೇ ಸಾರಿ ಕೇಳ್ತೀನಿ. ಹ. ಸೊ ಹಂಗೆ ಸಾರಿ ಕೇಳಿ ಸಾಲ್ವ್ ಮಾಡ್ಕೊಂಡ್ ಬರ್ತಿದ್ವಿ. ಈ ಅವ್ನ್ ಪುಟ್ಟ ಅಂದ್ರೆ ಪುಟ್ಟ ಅಂದ್ರೆ ಒಬ್ಬ ಒಂದ್ ಸ್ವಲ್ಪ ನಿಮ್ಮ ಏಜ್ ಅಕ್ಕಂಗೆ ಅಷ್ಟು ತಮ್ಮ ಇರೋದು ಚಂದ. ಯಾಕಂದ್ರೆ ಆ ಬಾಂಡಿಂಗು ಅಥವಾ ಲೈಫ್ ಲೀಡ್ ಮಾಡೋದಕ್ಕೆ ಆ ಕಿತ್ತಾಟ ಮತ್ತೆ ಈ ಕಾಳಜಿ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಸೊ ಅವ್ನ್ ನಿಮ್ಮನ್ನ ನೋಡ್ತಿದ್ದೆ ನಮ್ಗೆ ಆನ್ ದಿ ಸ್ಕ್ರೀನ್ ಇವ್ರಿಬ್ರು ಸ್ವಂತ ತರ ಫೀಲ್ ಅನ್ನಿಸ್ತಾ ಇತ್ತು. ಈ ಏನಾದ್ರು ನಿಮಗೆ ಸ್ಪೆಷಲ್ ಆಗಿ ತರ ಅಂತದ್ದು ಆತರ ಎಲ್ಲ ಮಾಡ್ತಿದ್ನಾ? ತರ್ತಿದ್ದ ಆಂಟಿ ಬಿರಿಯಾನಿ ಮಾಡಿದಾಗ ನಂಗೆ ರೈಸ್ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಬಿರಿಯಾನಿ ಮಾಡ್ದಾಗ ಕೊಟ್ ಕಳಿಸ್ತಿದ್ರು. ಅಂಡ್ ಆಂಟಿ ಮನೇಲಿ ಏನಾದ್ರು ಸ್ಪೆಷಲ್ ಮಾಡಿದ್ರೆ ಸೊ ಅವ್ನ್ ಮನೆ ಇರೋದು ಶೂಟಿಂಗ್ ಲೊಕೇಶನ್ ತುಂಬಾ ಹತ್ರ 5 minutes ಅಷ್ಟೇ. ಸೊ ನಾನು ಅವ್ನು ಹೋಗಿ ತಿನ್ಕೊಂಡ್ ಬರ್ತಿದ್ವಿ. ಹಂಗೆ ತರ್ತಿದ್ದ ನಂಗೆ ಅಂತಾನೆ ಸ್ಪೆಷಲ್ ಆಗಿ. ಸೊ ತರ್ತಿದ್ದ. ಈ ಕೊನೆ ಮೂಮೆಂಟ್ ಅಲ್ಲಿ ನೀವು ತುಂಬಾ ಕಣ್ಣೀರ ಹಾಕಿದ್ರಿ ಅಂದ್ರೆ ಯಾಕದು ಎಲ್ರು ಏನ್ ನೆನ್ಪಾಯ್ತು ಸಡನ್ ಆಗಿ ಅಂತ? ಸಡನ್ ಆಗಿ ನಂಗೆ ಭಾಗ್ಯಲಕ್ಷ್ಮಿ ಒಂದು ಫುಲ್ 3.5 years ಒಂದು ಹಿಂಗಾಗೋಯ್ತು ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಲ್ಲ ನೆನ್ಪ್ ಬಂದ್ಬಿಡ್ತು ನಂಗೆ. ಸೊ ನಂಗೆ ಏನಂದ್ರೆ ನಾನು ಜಾಸ್ತಿ ಅಟ್ಯಾಚ್ ಆಗಿದ್ದೆ ಲೈಕ್ 1.5 2 years ಆದ್ಮೇಲೆ ಜಾಸ್ತಿ ಅಟ್ಯಾಚ್ ಆಗಿದ್ದು. ಸೊ ಅದು ತುಂಬಾ ಒಂಥರ ಹೆಂಗೆ ಅಂದ್ರೆ ನಮ್ ಲೈಫ್ ಅಲ್ಲಿ ಅರ್ಧ ಅದಾಗಿತ್ತು ಇದಾಗಿತ್ತು 4 years ಎಜುಕೇಶನ್ ಅದಾಯ್ತಾ. ಸೊ ನಾವ್ ಇಲ್ಲೆಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಲ್ಲೂ ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಆ ಮೂಮೆಂಟ್ ಅಲ್ಲಂತೂ ತುಂಬಾ ಅಳು ಬಂದ್ಬಿಡ್ತು ನಂಗೆ. ನನ್ಗೆ ನಾನ್ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ನಾನು ಹೇಳ್ತೀನಿ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನೀವು ಮಾತಾಡ್ಬೇಕಾದ್ರೆ ಎಲ್ಲರೂ ನಿಮ್ಮನ್ನೇ ನೋಡ್ತಾ ಇದ್ರು. ಸೊ ಅದು ಸೈಲೆಂಟ್ ಆಗ್ಬಿಟ್ಟಿದ್ರು. ಅಂದ್ರೆ ಒಬ್ಬೊಬ್ರನ್ನೇ ಮಾತಾಡ್ಸಿದ್ರು. ಅವತ್ತು ಲಾಸ್ಟ್ ಡೇ ಇತ್ತಲ್ವಾ, ಸೊ ಎಲ್ರು ಮಾತಾಡ್ಸಿದ್ರು. ಅಂಡ್ ಅಷ್ಟೇ. ಸೊ ಅದು ಮಾತಾಡ್ಬೇಕಾದ್ರೆ ತಡ್ಕೊಳಕ್ ಆಗ್ಲಿಲ್ಲ ನಂಗೆ. ಮಾತಾಡ್ಬೇಕಾದ್ರೂ ಅಟ್ಲೀಸ್ಟ್ ಬೇಡ 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 ಅಂತ. ಸೊ ತಡ್ಕೊಳಕ್ ಆಗ್ಲಿಲ್ಲ ನಂಗೆ ಆಗ್ಬಿಟ್ಟೆ. ಈಗ ಮತ್ತೆ ಆ ಮೂಮೆಂಟ್ಗೆ ಎಷ್ಟು ವೇಟ್ ಮಾಡ್ತಿದ್ದೀರಾ ಅಂತ? ಅಂದ್ರೆ ಅದೇ ಸೀರಿಯಲ್ ಅಂತಲ್ಲ, ಮತ್ತೆ ಸೀರಿಯಲ್ಗಳು ಇವಾಗ ಯಾರಿಗಾದ್ರೂ ಸೀರಿಯಲ್ ಸ್ಟಾರ್ಟ್ ಆದ್ರೆ ಸೊ ಆ ಮೂಮೆಂಟ್ ಬರ್ಲಿ, ಮುಗಿಯೋ ಮೂಮೆಂಟ್, ಅಳೋ ಮೂಮೆಂಟ್ ಬರ್ಲಿ ಅಂತ ಕೇಳ್ಕೊಳಲ್ಲ. ಸೊ ಸೀರಿಯಲ್ ಸ್ಟಾರ್ಟ್ ಆದ್ರೆ ನಂಗೂ ಖುಷಿ ಇರುತ್ತೆ, ಸೊ ದಟ್ ವರ್ಕ್ ಮಾಡ್ತಿದೀನಿ ಅಂತ. ಬಟ್ ಆಬ್ವಿಯಸ್ಲಿ ನಾವು ಭಾಗ್ಯಲಕ್ಷ್ಮಿ ಟೀಮ್ ನ ತುಂಬಾ ಮಿಸ್ ಮಾಡ್ಕೊಂತೀವಿ. ಈ ಕಾಲೇಜ್ಗೆ ಹೋಗ್ತಾನೆ ಸೀರಿಯಲ್ ಆಕ್ಟಿಂಗ್ ಎಲ್ಲ ನೀವು ನೋಡ್ಕೊಂಡಿದ್ದು. ಸೊ ಇವಾಗ ಕಂಪ್ಲೀಟ್ ಬರೀ ಕಾಲೇಜ್ಗೆ ಹೋಗ್ತಾ ಇದ್ದೀರಾ. ಸೊ ಆ ಡಿಫ್ರೆನ್ಸ್ ಏನ್ ಅನ್ನಿಸ್ತಾ ಇದೆ ಅಂತ? ಡಿಫ್ರೆನ್ಸ್ ಏನ್ ಅನಿಸ್ತದೆ ಅಂದ್ರೆ ಕಾಲೇಜ್ ಆಗಿದ ತಕ್ಷಣ ಬಾ ಮಲ್ಕೋ. ಬಟ್ ಶೂಟಿಂಗ್ ಇದ್ದಾಗ ಹೆಂಗೆ ಅಂದ್ರೆ ಸೊ ಶೂಟಿಂಗ್ ಬಟ್ಟೆ ಎತ್ತಿಡು, ಅದ್ ಮಾಡು ಇದ್ ಮಾಡು, ಸೊ ಎಲ್ಲ ಪ್ಯಾಕ್ ಮಾಡ್ಕೋ. ಕಾಲೇಜ್ ಇದ್ದಾಗ ಏನಾದ್ರು ವರ್ಕ್ಸ್ ಪೆಂಡಿಂಗ್ ಇದ್ರೆ ಅದ್ ಮಾಡ್ಕೋ. ಅದ್ ಬಿಟ್ರೆ ಇಂಟರ್ನಲ್ಸ್ ಎಕ್ಸಾಮ್ಸ್ ಬರ್ತಿದ್ರೆ ಓದ್ಕೋ, ಅಷ್ಟೇ ಡಿಫ್ರೆನ್ಸ್, ಏನಿಲ್ಲ. ಸೊ ಶೂಟಿಂಗ್ ಇದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಬಿಸಿ ಇರ್ತೀವಿ. ಕಾಲೇಜ್ ಇದ್ರೆ ಅಂತೂ ನಾನಂತೂ ಫುಲ್ ಫ್ರೀ ಆಗಿ ಹೋಗ್ಬಿಟ್ಟಿರ್ತೀನಿ. ಈ ಮನೆಯಲ್ಲಿ ಅಪ್ಪ ಅಮ್ಮ ಏನೇ ದುಡ್ಡು ಕೊಡ್ಲಿ, ಬಟ್ ಸ್ವಂತದ ದುಡಿಮೆ ಅಂತ ಇರುತ್ತಲ್ಲ, ಸೊ ಆ ದುಡಿಮೆ ನೀವು ಆಲ್ರೆಡಿ ಮಾಡಿದೀರಾ. ಸೊ ಅದೆಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂದ್ರೆ ಆ ಮನಿನ ನೀವ್ ಯಾವ ತರ ಖರ್ಚು ಮಾಡ್ತೀರಾ ಅಂತ? ಸೊ ಆ ಮನಿನ ಅಮ್ಮ ಕಂಟ್ರೋಲ್ ಮಾಡ್ತಿದ್ದಾರಾ ಮನಿನ? ಇಲ್ಲ, ಬಟ್ ಏನಂದ್ರೆ ನಾನು ಸೊ ನಮ್ಮಮ್ಮಂಗ್ ಗೊತ್ತು ನಾನ್ ದುಡ್ಡು ಉಳ್ಸಲ್ಲ ಅಂತ. ಅಮ್ಮ ನನ್ ಕೊಡಲ್ಲ. ನಂಗೆ ಎಷ್ಟ್ ಬೇಕು ಅಷ್ಟು ಕೇಳ್ತೀನಿ, ಇಸ್ಕೊಂತೀನಿ, ಕೊಡ್ತಾರೆ. ಸೊ ಜಾಸ್ತಿ ನಂಗ್ ಬೇಕಾದಾಗ ನಂಗ್ ಬೇಕು. ನಂಗೆ ಈ ಟೈಮಲ್ಲಿ ಬೇಕು, ಆ ಟೈಮಲ್ಲಿ ನಂಗೆ ಬೇಕಾದಾಗ ನಂಗೆ ಬೇಕು. ಸೊ ಹಂಗೆ ನಂಗೆ ಏನಾದ್ರು ಒಂದು ವ್ಯಾಲ್ಯೂಬಲ್ಸ್ ತಕೊಡ್ತಾ ಇರ್ತಾರೆ ಅಮ್ಮ, ಸರ, ಬ್ರೇಸ್ಲೆಟ್, ಹಂಗೆ. ಅದ್ ಬಿಟ್ರೆ ಏನ್ ಮಾಡ್ತಿದಾರೆ ಗೊತ್ತಿಲ್ಲ. ಅಂದ್ರೆ ಒಂದ್ ಹಠ ಮಾಡಿರೋದಿದ್ಯಾ, ಇದು ನಾನ್ ದುಡ್ದಿದ್ದು ನನ್ಗೆ ಕೊಡಲ್ಲ ಇದ್ಯಾ ಮಾತ್ ಯಾವತ್ತಾದ್ರೂ ಹೇಳಿದ್ದೀರಾ? ಅಂದ್ರೆ ಹೇಳ್ತೀನಿ, ಬಟ್ ಹೇಳಿದ ತಕ್ಷಣ ಅದು ಆ ರಿಪ್ಲೈ ಕೊಟ್ಟಿದ್ದಾರ ಅಮ್ಮ? ಅದಕ್ಕೆ ಅದನ್ನೆಲ್ಲ ಹೇಳಲ್ಲ ನಾನು ಇವಾಗ. ತುಂಬಾ ಸಿನ್ಸಿಯರ್, ಒಳ್ಳೆ ಹುಡುಗಿ. ಬಟ್ ನನಗೆ ದುಡ್ಡು ಬೇಕಾದಾಗ ಬೇಕು. ನನ್ ಕೇಳತ್ತೆ, ಅದೇ ನಾನು ಹೇಳತ್ತಲ್ಲ, ಮೇಜರ್ 3 ವಿಷಯಕ್ಕೆ. ನಂಗೆ ತಿನ್ಬೇಕು ಅನ್ಸರೆ ಕೇಳ್ತೀನಿ. ನಂಗೆ ಚಪ್ಲಿ ಬೋರ್ ಆಯ್ತು ಅಥವಾ ನಂಗೆ ಚಪ್ಲಿ ಚೇಂಜ್ ಇನ್ನೊಂದು ಹೊಸದ್ ಬೇಕಷ್ಟೇ. ಅದ್ಬಿಟ್ರೆ ಬಟ್ಟೆ ಕೇಳ್ತೀನಿ, ಇನ್ನೇನಕ್ಕೆ ಕೇಳಲ್ಲ. ಅಲ್ಲ, ಒಂದ್ ವೇಳೆ ಮನೆ ಕ್ಲೀನ್ ಮಾಡ್ಬೇಕು, ನಿಮ್ಮ ಕಬೋರ್ಡ್ ಮೇನು ಬಿಡಿ ಪಾಪ, ನಿಮ್ಮ ಅಕ್ಕ ಹಿಂಗೋ ಅವರೇ ದುಡ್ಕೊಂಡು ಅವ್ರಿಗೆ ಬೇಕಾದಷ್ಟು ಅಷ್ಟೇ ತಗೊಂತಾರೆ. ನಿಮ್ ಕಬೋರ್ಡ್ ಏನ ಕ್ಲೀನ್ ಮಾಡ್ಬೇಕು ಅಂದ್ರೆ ಆಚೆ ಎಸೆಯೋ ಬಟ್ಟೆ ಎಷ್ಟು ರಾಶಿ ಇದೆ. ಬೇಜಾನ್ ಹಳೆ ಮನೆ ಖಾಲಿ ಮಾಡ್ಕೊಂಡು ಹೊಸ ಮನೆಗ್ ಬಂದಾಗ ಎಷ್ಟೊಂದು ಕೊಟ್ ಕಳ್ಸಿದೆ, ಎಷ್ಟೊಂದು. ಅದಾದ್ಮೇಲೆ ಇವಾಗ ಸ್ವಲ್ಪ ಇದೆ, ಅದನ್ನೆಲ್ಲ ಕೊಡ್ಬೇಕು. ಅದಕ್ಕೆ ಇವಾಗ ಎಕ್ಸಾಮ್ ಆದ್ಮೇಲೆ ಮೊದ್ಲು ಕಬೋರ್ಡ್ ಕ್ಲೀನ್ ಮಾಡಿ ಯಾವ್ದು ಬೇಕು ಎಲ್ಲ ಅದಷ್ಟೇ ಇಟ್ಕೊಳ್ಳೋಣ, ಇನ್ನೆಲ್ಲ ಕೊಟ್ಬಿಡೋಣ. ಸೊ ಇನ್ನು ಸ್ವಲ್ಪ ಹೊಸ ತಗೊಂಡ್ಬರೋಣ ಅಂತ ಪ್ಲಾನ್ ಮಾಡಿದೀನಿ. ಸೊ ಅಷ್ಟೇ.
ಏತ್ ಸ್ಟ್ಯಾಂಡರ್ಡ್ ಅಲ್ಲ ಹಾ 9th Ninth ಮುಗೀತು, ಮುಗ್ದು. 10th ಸ್ಟಾರ್ಟಿಂಗ್ ಅಲ್ಲಿ ಜಾಯ್ನ್ ಆಗಿದ್ದು. ಶೂಟಿಂಗ್ ಗೆ. ಹ್ಮ್. ಈ 3.5 ವರ್ಷದಲ್ಲಿ ತನ್ವಿ ದುಡ್ದಿರೋದು ಎಷ್ಟು? ಗೊತ್ತಿಲ್ಲ. ಕೌಂಟ್ಲೆಸ್, ಲೆಕ್ಕ ಇಟ್ಟಿಲ್ಲ. ಲೆಕ್ಕ ಇಡಲ್ಲ ನಾನು, ಇಡೋದು ಇಲ್ಲ ಅಂಡ್ ಇಟ್ಟಿಲ್ಲ. ಈಗ ಐಫೋನ್ ಯಾವ್ದು ತಗೊಂಡಿದ್ದು? ಐಫೋನ್ 16 ಪ್ಲಸ್. ಎಷ್ಟಾಯ್ತು? ಗೊತ್ತಿಲ್ಲ. ಎಲ್ಲ Birthday ಅಮ್ಮನ್ನೇ. gift ಅಮ್ಮನ ಅಪ್ಪ ಅಮ್ಮ ಇಬ್ರು ಸೇರಿ ಇಬ್ರು ಕೊಡ್ಸಿದ್ದು. ಸೇರಿ. ಅಕ್ಕ ಏನ್ ಗಿಫ್ಟ್ ಕೊಟ್ರು? ಅಕ್ಕ ಏನಂದ್ರೆ ಪ್ರತಿ ಸಲ ಲೈಕ್ 14 ಇಯರ್ಸ್ ಇದ್ದಾಗಿಂದಲೂ ಹ್ಮ್. ಆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡೋದು ಅಕ್ಕನೇ. ಹಾ. ಸೊ ಅದಕ್ಕಿಂತ ಮುಂಚೆ ನಾರ್ಮಲ್ ಆಗಿ ಕೇಕ್ ಕಟ್ ಮಾಡ್ಸಿದ್ವಿ. ಹ್ಮ್. ಬಟ್ ಇವಾಗ ಅದು ಬ್ಯಾಕ್ ಡ್ರಾಪ್ ಎಲ್ಲ ಮಾಡಿ ಹ್ಮ್. ಎಲ್ಲ ಮಾಡ್ಕೊಡ್ತಾಳೆ. ಸೊ Friends ಅದೇ ಜಾಸ್ತಿ ಸಾಕು ಇದಾರೆ ನಂಗೆ. ಈಗ. ಸೊ ಅದೇ ಸಾಕು ನಂಗೆ. ಅಂಡ್ ಗಿಫ್ಟ್ ಬಂದಿದ್ದು ಅಪ್ಪ ಅಮ್ಮನ ಸೈಡ್ ಇಂದ. ಹ್ಮ್. ಸೊ ಐಫೋನ್ ಅದೇ ನಾನು ಕೇಳಿದ್ನಲ್ಲ ನನ್ ಬರ್ಡೇ ಬೇಕು ಅಂತ. ಹ್ಮ್. ಸೊ ತಂದ್ ಕೊಟ್ರು. ನಂಗೆ ಗೊತ್ತಿಲ್ಲ ಅದು ಪ್ರೈಸ್ ಬಗ್ಗೆ ಎಲ್ಲ. ಸ್ಕೋರ್ ಮಾರ್ಕ್ಸ್ ಮೇಲೂ ಡಿಪೆಂಡ್ ಆಯ್ತದು. ಡಿಪೆಂಡ್ ಒಳ್ಳೆ ಆಯ್ತು. ಇಷ್ಟೇ marks ಇಷ್ಟೇ ತೆಗಿಬೇಕು. ಮಾರ್ಕ್ಸ್. ಹೌದು ಕೇಳಿದ್ರು ಹ್ಮ್. ಕೊಟ್ಟೆ. ಹ್ಮ್. ಸೊ ಅದಕ್ಕೆ ನಂಗೂ ಕೊಡ್ಸಿದ್ರು. ಈ ಭಾಗ್ಯಲಕ್ಷ್ಮಿ ಶೂಟಿಂಗ್ ಸೆಟ್ ಮುಗ್ದಾದ್ಮೇಲೆ ಆ ಒಂದ್ ಸೆಲೆಬ್ರೇಷನ್ ಎಲ್ಲ ಮುಗ್ದಾದ್ ಮನೆಗ್ ಬಂದ್ಮೇಲೆ ಎಷ್ಟ್ ದಿನ ಬೇಕಾಯ್ತು ಆ ರಿಕವರಿ ಮಾಡ್ಕೊಳ್ಳೋಕೆ? ಮುಗ್ದಾದಿ ಅದೇ ಇವಾಗ ಒಂದ್ 3 days ಆಯ್ತು ಅದರಿಂದ. ಅಂದ್ರೆ ಅದು ಮುಗ್ದಿ. ಸೊ 3 days ಅಲ್ಲಿ 2 nights ಹತ್ತಿದೀನಿ. ಹ್ಮ್. ಲೈಕ್ ನಮ್ಮಮ್ಮ ಪಕ್ಕದಲ್ಲಿ ಮಲ್ಕೊಂಡಿದ್ರು. ನಂಗೆ ಭಯ ಒಬ್ಳಿಗೆ ಮಲ್ಕೊಳಕ್. ಸೊ ಮಲ್ಕೊಂಡಿದ್ರು. ಸೊ ನಮ್ಮ ಅಮ್ಮಂಗ್ ಗೊತ್ತಿರ್ಲಿಲ್ಲ, ಮಲ್ಕೊಬಿಟ್ಟಿದ್ರು ನಮ್ಮಮ್ಮ ಫುಲ್. ನಾನು ಎಕ್ಸಾಮ್ಗೆ ಅಂತ ಓದ್ಕೊಳಕ್ಕೆ ಅಂತ ಲೈಕ್ 12:30 1 ವರ್ಗು ಅವಾಗ ಫುಲ್ ನಂಗೆ ಅದ್ರ ನಂಗೆ ನೆನಪೇ ಹೋಗ್ತಾ ಇಲ್ಲ ಅದ್ರದ್ದು. ಹ್ಮ್. ಬರ್ತದೆ ನಂಗೆ ಫುಲ್ ಹತ್ತು ಅದೇನಂದ್ರೆ ಮನ್ಸಲ್ಲೇ ಕುತ್ಕೊಂಡ್ಬಿಟ್ಟಿತ್ತು. ಮುಗ್ದೋಯ್ತು ನಾಳೆ ಮತ್ತೆ ಸೆಟ್ಟಿಗೆ ಹೋಗಲ್ಲ. ಅದು ಆಕ್ಚುಲಿ ಅದು ನಾಳೆ ಮತ್ತೆ ಸೆಟ್ಟಿಗೆ ಹೋಗಲ್ಲ ನಾನು, ಅವ್ರೆಲ್ಲ ಮೀಟ್ ಮಾಡಲ್ಲ ನಾನು ಅಂತ ಅದು ತುಂಬಾ ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನ ಮೇಲೆ ನಾನು ಆಚೆ ಆಗಕ್ಕಾಗಿದ್ದು. ಅಂಡ್ ನಾನ್ ನಿಜ ಇನ್ನೂ ಅದ್ರಿಂದ ಆಚೆ ಬಂದಿಲ್ಲ. ಭಾಗ್ಯಲಕ್ಷ್ಮಿ ಅನ್ನೋದು ಇಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಸೊ ಗೊತ್ತಿಲ್ಲ ಅದನ್ನ ಯಾವಾಗ ಮರಿತೀನೋ, ಮರೆಯಕ್ಕೊಂದು ಸಾಧ್ಯ ಇಲ್ಲ. ಅದರಿಂದ ಆಚೆ ಬರ್ಬೋದು ಅಷ್ಟೇ. ಈ ನೆಗೆಟಿವ್ ಶೇಡ್ ಅಲ್ಲಿ ಎಕ್ಸ್ಪ್ರೆಷನ್ ಕೊಡೋದು ಅಷ್ಟು ಈಸಿ ಅಲ್ಲ. ಹ್ಮ್. ಸೊ ತನ್ವಿ ಪಾತ್ರಕ್ಕೆ ತುಂಬಾ ಈಸಿಯಾಗಿ ಕೊಡ್ತಾ ಇದ್ರಿ ನೀವು. ಯಾರ್ ಇನ್ಸ್ಪಿರೇಷನ್? ಹೇಳಿದ ತಕ್ಷಣ ನೀವೇ ಇದ್ ಮಾಡ್ಕೊಂತಿದ್ರಿ. ಯಾಕೆ ಅಂದ್ರೆ ನಾನು ಮೂವೀಸ್ ನೋಡಲ್ಲ ಅಷ್ಟಾಗಿ. ಮೂವೀಸ್ ನೋಡೋದಿಲ್ಲ, ಸೀರಿಯಲ್ಸ್ ನೋಡ್ತೀನಿ ಕೆಲವೊಂದು. ಓಕೆನಾ? ಸೊ ಹಂಗೆ ಮೂವೀಸ್ ನೋಡ್ದಿರೋದ್ರಿಂದ ನಾನು ಅಷ್ಟೊಂದು ಇದ್ ಮಾಡಲ್ಲ. ಬಟ್ ಇವಾಗ್ಲಿಂದ ಅನ್ಕೊಂಡಿದೀನಿ ಮೂವೀಸ್ ನೋಡ್ಬೇಕು, ಅದರಿಂದ ಆಕ್ಟಿಂಗ್ ಕಲ್ತ್ಕೋಬೇಕು ಅಂತ ಅನ್ಕೊಂಡ್. ಈ ತನ್ವಿ ಪಾತ್ರ ಹೇಗೆ ಅಂತ ಅಂದ್ರೆ, ಯಾರಾದ್ರೂ ನಂಗೆ ಆಗಲ್ಲ ಅಂತಂದ್ರೆ ಅವ್ರ ಮುಂದೆ ಹೆವಿ ಸಿಟ್ಟು, ಅವ್ರನ್ನ ದ್ವೇಷ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅಂದ್ರೆ ದೂರ ಮುಖ ಕೊಡದಂಗ್ ಮಾತಾಡಂತ. ರಿಯಲ್ ಲೈಫ್ ಅಲ್ಲಿ ಯಾರ ಜೊತೆನಾದ್ರು ಹಂಗಿದ್ದೀರಾ? ರಿಯಲ್ ಲೈಫ್ ಅಲ್ಲಿ ಆತರ ಯಾರ ಜೊತೆನೂ ಇಲ್ಲ. ಬೈ ಚಾನ್ಸ್ ಅವ್ರಿಗೆ ನನ್ ಮೇಲೆ ಏನಾದ್ರು ಇವಾಗ ಯಾರಾದ್ರೂ ಮುಂದೆ ಬರ್ತಿದ್ರಂದ್ರೆ ಈ ಜನರೇಷನ್ ಅಂತೂ ತುಂಬಾ ತುಳಿಯೋರಿದ್ದಾರೆ. ಸೊ ಹಂಗೆ ನಂಗೆ ಗೊತ್ತಾಗ್ಬಿಡುತ್ತೆ ಅವ್ರ ಎಕ್ಸ್ಪ್ರೆಷನ್ ಅವ್ರ ಇದ್ರಿಂದ. ಸೊ ಸರಿ ನಿಂಗ್ ನಾನ್ ಅಂದ್ರೆ ಆಗಲ್ಲ, ನಂಗ್ ನೀನಂದ್ರೆ ಆಗಲ್ಲ, ನೀನ್ ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ಅವ್ರು ನನ್ನ ಮಾತಾಡ್ಸ್ಕೊಂಡ್ ಬರೋರು ನನ್ನ ಕೆಣ್ಕೋವರ್ಗು ನಾನು ಅವ್ರನ್ನ ಮಾತಾಡ್ಸಲ್ಲ, ನಾನು ಅವ್ರನ್ನ ಕೆಣ್ಕಕ್ ಹೋಗಲ್ಲ. ಬಟ್ ನಾನು ಸುಮ್ನೆ ಅದೊಳನ್ನ ಕೆಣ್ಕಿದ್ರೆ ನಾನು ಸುಮ್ನೆ ಬಿಡಲ್ಲ ಅಷ್ಟೇ. ಈ ನಿಮ್ ಗ್ಯಾಂಗ್ ನ ಸೀರಿಯಲ್ ಅಲ್ಲಿ ನೋಡಿದೀವಿ, ಕಾಲೇಜಲ್ಲಿ ರಿಯಲ್ ಲೈಫ್ ಅಲ್ಲಿ ಯಾವ ತರ ಇದೆ ಗ್ಯಾಂಗ್? ಕಾಲೇಜಲ್ಲಿ ರಿಯಲ್ ಲೈಫ್ ಅಲ್ಲಿ ಕೂಲ್ ಅಂಡ್ ಪ್ರಿಟಿ ಗ್ಯಾಂಗ್ ನಮ್ದು. ಎಷ್ಟ್ ಜನ ಇದ್ದೀರಾ? ಸೊ ನಾವು ಓಹೋ, ನನ್ನನ್ನು ಸೇರಿಸಿದ್ರೆ 8. ಈ ಬರ್ಡೇ ಗಿಡೆ ಬಂತು ಅಂದ್ರೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬೀಳುತ್ತೆ ಖರ್ಚಂಗಾದ್ರೆ? ಕಡಿಮೆನೆ ಬರುತ್ತೆ. ಬಿಕಾಸ್ ಒಬ್ಬರದ್ ಬರ್ಡೇ ಅಂದ್ರೆ 7 members ಇರ್ತೀವಲ್ಲ, ಶೇರ್ ಮಾಡ್ಕೊಂಡು ಹಂಗೆ. ಆತರ ಅಲ್ಲ, ನೀವು ಕಟ್ ಮಾಡ್ಸೋದು ಪಾರ್ಟಿ ಕೊಡ್ಸೋ ಮೆಂಬರ್ ಅವ್ರಿಗೆ ಬಿಟ್ಟಿದ್ದು ಕೊಡ್ಬೇಕಷ್ಟೇ. ಕೇಕ್ ಕಟ್ ಮಾಡ್ಸಿದ್ವಿ, ಪಾರ್ಟಿ ಕೊಡ್ಸ್ಬೇಕು. ಪಾರ್ಟಿ ಅಲ್ಲ, ಕೇಕ್ ಒಂದು ಎಲ್ಲರೂ ಒಂದು 100 ರೂಪಾಯಿ ಹಾಕ್ಬಿಟ್ರೆ 700 ರೂಪಾಯಿ ಕೇಕೆ ಬಂದ್ಬಿಡುತ್ತೆ. ಸೊ ಪಾಪ ಅವಳಿಗೆ ಪಿಜ್ಜಾ ಬರ್ಗರ್ ಅದಕ್ಕೆ ಆರ್ಡರ್ ಮಾಡಿದ್ರೆ ಫ್ರೆಂಡ್ಸ್ ಮಾಡ್ಕೋಬೇಕು. ಲೈಕ್ ಏನ್ ಗೊತ್ತಾ, ಇದ್ದಾಗ ಸ್ಪೆಂಡ್ ಮಾಡ್ಬಿಡ್ಬೇಕಂತೆ. ಅಲ್ಲ ಮೊದ್ಲೇ ತಿಂಡಿ ಪೋತಿಗಳ ಎಲ್ರು. ನಮ್ ಬ್ಯಾಚ್ ಅಲ್ಲಿ ಬರ್ಡೇ ಆದ್ರೆ ಮುಗಿತವ್ರ ಕತೆ. ನಮ್ ಬ್ಯಾಚ್ ಅಲ್ಲಿ ಎಂತಹ ತಿಂಡಿ ಪೋತಿಗಳಿದ್ವಿ ಅಂದ್ರೆ ಏನೋ ಒಂದಿಬ್ರು ಅಷ್ಟೇ ಅಷ್ಟೊಂದ್ ತಿನ್ನಲ್ಲ. ಇನ್ನು 4-5 ಜನ ಇದೀವಿ, ಚೆನ್ನಾಗ್ ತಿಂತೀವಿ. ಏನೇ ಯೋಚನೆ ಬಂದ್ರೆ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಎಕ್ಸಾಮ್ ಆದ್ಮೇಲೆ ಎಲ್ಲಿ ತಿನ್ನೋಣ, ಇವತ್ ಯಾವ ಹಂಗೆ ಅದ್ರ ಬಗ್ಗೆ ಯೋಚನೆ ಜಾಸ್ತಿ. ಸೊ ತಿಂತಾ ಇರ್ತೀವಿ. ಅದ್ರಲ್ಲೂ ಹೋಗ್ಲಿ, ಯಾರ ತಲೆಲ್ಲಾದ್ರೂ ನಮ್ಮ ಕೊಟ್ ಕಳ್ಸಿರೋ ಡಬ್ಬಿನಲ್ಲಿ ಫ್ರೂಟ್ಸ್ ಇದೆ ತಿನ್ನೋಣ, ಇದೇನು ಬರಲ್ವ ತಲೆಯಲ್ಲಿ? ಏನ್ ಗೊತ್ತಾ, ಇವಾಗ ಅದು ಬರುತ್ತೆ, ಶಾರ್ಟ್ ಬ್ರೇಕ್ ಟೈಮ್ ಅಲ್ಲಿ ಬರುತ್ತೆ. ಇನ್ನೇನ್ ಎತ್ತಿಟ್ಟು ಅವ್ರ ಆ ಕಡೆ ತಿರುಗಿ ಕಡೆ ತಿರುಗಷ್ಟು ಖಾಲಿ ಆಗೋಗ. 1 ಗ್ರಾಮ್ ಸಿಕ್ಕಿರಲ್ಲ ನಿಮ್ಗೆ ಪ್ರೋಟೀನ್. 1 ಗ್ರಾಮ್ ಪ್ರೋಟೀನ್ ಎಲ್ಲ ತಿನ್ಕೊಂಡ್ಬಿಟ್ಟಿರ್ತೀವಿ. ಸೊ ಹಂಗೆ ಅದೇ ಎಲ್ಲ ತಿನ್ಕೊಂಡ್ಬಿಟ್ಟಿರ್ತೀವಿ. ಅಂಡ್ ಎಲ್ಲರದು ಬಾಕ್ಸ್ ಇರ್ತೀವಲ್ಲ, ಸೊ ಹಂಗೆ ಹಿಂಗೆ ಎಲ್ಲರದ್ದು ತಂದಿಲ್ಲ ಅಂದ್ರೂ 1 4-5 ಜನ ಅಂತೂ ಕನ್ಫರ್ಮ್ ಆಗಿ ತರ್ತಾರೆ. ಸೊ ನಾವು ಶಾರ್ಟ್ ಬ್ರೇಕ್ ಬಂದಿದ ತಕ್ಷಣ ಅವ್ರೇನಾದ್ರು ಕೈ ತೊಳ್ಕೊಂಡ್ ಬರಕ್ ಹೋದ್ರೆ ನಾವೇ ಎತ್ಕೊಂಡ್ ತಿಂತಾ ಇರ್ತೀವಿ. ಈಗ ಫಸ್ಟ್ ಇಯರ್ ಡಿಗ್ರಿ ಅಲ್ಲ? ಓಕೆ, ಫೈನಲಿ ಸೀರಿಯಲ್ ಮುಗ್ದಿದೆ, ಕಾಲೇಜ್ಗೆ ಹೋಗ್ತಾ ಇದ್ದೀರಾ.
ಏನು ಸದ್ಯದ ಡ್ರೀಮ್ ಇದೆ ಅಂದ್ರೆ ಎಜುಕೇಶನ್ ಅಂತೂ ನೀವು ಶೂಟಿಂಗ್ ಇದ್ರು ಕಂಟಿನ್ಯೂ ಮಾಡೇ ಮಾಡ್ತೀರಾ, ನಿಮ್ಗೆ ಅದ್ ನಾಲೆಡ್ಜ್ ಇದೆ. ಹ್ಮ್. ಬಟ್ ಆಕ್ಟಿಂಗ್ ಕೆರಿಯರ್ ಅಂತ ಬಂದಾಗ ಏನ್ ಡ್ರೀಮ್ ಇದೆ? ಆಬ್ವಿಯಸ್ಲಿ ಹೀರೋಯಿನ್ ಆಗ್ಬೇಕು ಅಂತ. ಸೊ ಅದು ಅದೇ ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಟ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಎನಿವೇಸ್ ಆಲ್ ದಿ ಬೆಸ್ಟ್, ನಿಮ್ Thank you ಕನ್ಸು so ಬೇಗ much. ಈಡೇರ್ಲಿ, Thank ಖುಷಿ you. ಆಯ್ತು. ಎಸ್, ನೋಡಿದ್ರಲ್ಲ, ತನ್ವಿ ಅನ್ನೋದು ನಮ್ಮ ಮನ್ಸಲ್ಲಿ ತುಂಬಾ ಉಳ್ಕೊಂಡ್ಬಿಟ್ಟಿದೆ. ತನ್ವಿ ಕ್ಯಾರೆಕ್ಟರ್ ಬೇರೆ, ಇಲ್ಲಿ ಅಮೃತ ಆಗಿ ನಮ್ಮನ್ನ ಕಾಡೋದೇ ಬೇರೆ. ಎಷ್ಟು ಪಟಪಟ ಅಂತ, ಎಷ್ಟು ಇನ್ನೋಸೆನ್ಸ್ ಆಗಿ ಮಾತಾಡ್ತಾರಲ್ಲ. ಇದಿಷ್ಟು ಅಮೃತಾರ ಮನದಾಳದ ಮಾತಾಗಿತ್ತು. ಪ್ರತಿದಿನ ಪ್ರತಿ ಒಂದು ಹೊಸ ಹೊಸ ಅಪ್ಡೇಟ್ಗಾಗಿ ನಮ್ಮ ಅರಗಿಣಿ ಚಾನೆಲ್ ನ ನೋಡ್ತಾ ಇರಿ.